ಎಲ್ರಿಗೂ ನಮಸ್ಕಾರ. ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಸಬ್ಜೆಕ್ಟಿನ ಆಪರೇಟಿಂಗ್ ಸಿಸ್ಟಮ್ ಈ ಒಂದು ವಿಷಯದ ಬಗ್ಗೆ ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತೀವಿ. UGC ನೆಟ್ ಹಾಗೂ KSETಗೆ ಸಂಬಂಧಿಸಿದಂತೆ ಆಪರೇಟಿಂಗ್ ಸಿಸ್ಟಮ್ ಈ ಸಬ್ಜೆಕ್ಟ್ ಮೇಲೆ 10 to 12 ಮಾರ್ಕ್ಸ್ ಬರ್ತವೆ UGC ನೆಟ್ ಹಾಗೂ KSET ಪರೀಕ್ಷೆಯಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು? ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್? ಆಪರೇಟಿಂಗ್ ಸಿಸ್ಟಮ್ ಈಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಹಾರ್ಡ್ವೇರ್. ಓಕೆ, ಸೊ ನಾವು ಹಾರ್ಡ್ವೇರ್ನ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆಪರೇಟಿಂಗ್ ಸಿಸ್ಟಮ್ ಈಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಹಾರ್ಡ್ವೇರ್ ಅಂತ ಇದ್ರದ್ದು ಡೆಫಿನಿಷನ್. ಸೊ ಯೂಸರ್ ವಿಲ್ ರೈಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಥ್ರೂ ವಿಚ್ ದೇ ವಿಲ್ ಕಮ್ಯುನಿಕೇಟ್ ಟು ಹಾರ್ಡ್ವೇರ್. ಈಗ CPU ಯೂಸ್ ಮಾಡಬೇಕಾಗಿರುತ್ತೆ, ಮೆಮೊರಿ ಯೂಸ್ ಮಾಡಬೇಕಾಗಿರುತ್ತೆ, ಪ್ರಿಂಟರ್ ಯೂಸ್ ಮಾಡಬೇಕಾಗಿರುತ್ತೆ. ಡೈರೆಕ್ಟ್ಲಿ ವಿ ಕ್ಯಾನಾಟ್ ಯೂಸ್ ಹಾರ್ಡ್ವೇರ್ಸ್, ರೈಟ್? ಸೊ ಆವಾಗ ಒಂದು ಇಂಟರ್ಫೇಸ್ ಬೇಕಾಗುತ್ತೆ. ಆ ಇಂಟರ್ಫೇಸ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಇಟ್ ಈಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಹಾರ್ಡ್ವೇರ್ ಅಂತ ಅರ್ಥ. ಓಕೆ, ಈ ಆಪರೇಟಿಂಗ್ ಸಿಸ್ಟಮ್ದಲ್ಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ and we will discuss important topics, important questions and problematics also. Okay, ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಆಪ್ರೇಟಿಂಗ್ ಸಿಸ್ಟಮದ್ದು ಮೇನ್ ಪರ್ಪಸ್ ಏನಂದರೆ ಇಟ್ ಹ್ಯಾಸ್ ಟು ಗಿವ್ ಕನ್ವೀನಿಯನ್ಸ್ ಫಾರ್ ಯೂಸರ್ ಆ್ಯಂಡ್ ಎಫಿಷಿಯನ್ಸಿ ಕೊಡಬೇಕು. ಇವೆರಡು ದ ಗೋಲ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ ವಿಲ್ ಗಿವ್ ಸರ್ವಿಸಸ್ ಲೈಕ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಡಿಸ್ಕ್ ಮ್ಯಾನೇಜ್ಮೆಂಟ್, ಈ ಥರ ಪ್ರೋಸೆಸಸ್. ಓಕೆ, ಈ ಥರ ಸರ್ವಿಸಸ್ನ ಆಪ್ರೇಟಿಂಗ್ ಸಿಸ್ಟಮ್ ಕೊಡುತ್ತೆ. ಸೊ ಎಲ್ಲ ಸರ್ವಿಸಸ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಸರ್ವಿಸ್ ಈಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಸರ್ವಿಸ್. ಫಸ್ಟ್ ಆಫ್ ಆಲ್ ಪ್ರೋಸೆಸ್ ಅಂದರೆ ಏನು? ಓಕೆ, ಪ್ರೋಸೆಸ್ ಈಸ್ ಅ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. Okay, when we write program, it is saved in secondary memory. Program secondary memory ಅಲ್ಲಿ ಸೇವ್ ಆದಾಗ it will be program. ಓಕೆ, ಅದನ್ನು ಮೇನ್ ಮೆಮೊರಿ ಒಳಗೆ ತಂದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇಟ್ ವಿಲ್ ಬಿಕಮ್ ಪ್ರೋಸೆಸ್. ಓಕೆ, ಸೊ ಈ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದರಲ್ಲಿ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಪ್ರೋಸೆಸ್ ಮೀನ್ಸ್ ಇಟ್ ಈಸ್ ಅ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಡಿಸ್ಪ್ಯಾಚಬಲ್ ಯೂನಿಟ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಯೂನಿಟ್ ಆಫ್ ವರ್ಕ್ ಇನ್ ಸಿಸ್ಟಮ್ ಅಂತ ಹೇಳ್ಬೋದು. ಅಥವಾ ವಿ ಕ್ಯಾನ್ ಕಾಲ್ ಲೈಕ್ ಪ್ರೋಗ್ರಾಮ್ ಕೌಂಟರ್ದು ಕರೆಂಟ್ ವ್ಯಾಲ್ಯೂ ಅಂತ ಹೇಳ್ಬೋದು. ಬಿಕಾಸ್ ಪ್ರೋಗ್ರಾಮ್ ಕೌಂಟರ್ ಕರೆಂಟ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ CPU ಅಂತ. ಓಕೆ, ಆರ್ ಇಟ್ ಮೇ ಬಿ ಅ ಕಂಟೆಂಟ್ ಆಫ್ ರೆಜಿಸ್ಟರ್. ಇವೆಲ್ಲದು ಡೆಫಿನಿಷನ್ ಆಫ್ ಪ್ರೋಸೆಸ್. Okay, so this diagram is all about states of process. ಇದೆಲ್ಲ ಡಯಾಗ್ರಾಮ್ಸ್ ಅಲ್ಲಿರೋದು ಸ್ಟೇಟ್ಸ್ ಆಫ್ ಪ್ರೋಸೆಸ್ ಅಂತ. ಸೊ ಒಂದು ಪ್ರೋಸೆಸ್ ಜನ್ರೇಟ್ ಆಗಬೇಕಾದ್ರೆ ಯಾವ್ಯಾವ ಸ್ಟೇಟ್ಸಲ್ಲಿ ಇಟ್ ಹ್ಯಾಸ್ ಟು ಗೋ ಥ್ರೂ ಅಂತ ಇದು ಡಯಾಗ್ರಾಮ್ ಹೇಳುತ್ತೆ. ಸೊ ಇನಿಷಿಯಲಿ ದೇರ್ ವಿಲ್ ಬಿ ನ್ಯೂ ಸ್ಟೇಟ್ ಇಯರ್. ಓಕೆ, ನ್ಯೂ ಸ್ಟೇಟಲ್ಲಿ ಪ್ರೋಸೆಸ್ ಕ್ರಿಯೇಟ್ ಆಗುತ್ತೆ. Here a process will be created in new state. It has to come one state here. ಇಲ್ಲಿ ನ್ಯೂ ಸ್ಟೇಟ್ ಇರುತ್ತೆ. ಇಲ್ಲಿಂದ ಪ್ರೋಸೆಸ್ ಕ್ರಿಯೇಟ್ ಆಗಿ ರೆಡಿ ಸ್ಟೇಟ್ಗೆ ಬರುತ್ತೆ. ಎಲ್ಲ ಪ್ರೋಗ್ರಾಮ್ಸು ಪ್ರೋಸೆಸಸ್ಗೆ ಆಗಿ ಕನ್ವರ್ಟ್ ಆಗಿ ಇಲ್ಲಿ ರೆಡಿ ಸ್ಟೇಟ್ಗೆ ಬರ್ತವೆ. ದಟ್ ಮೀನ್ಸ್ ದೇ ಆರ್ ರೆಡಿ ಟು ಎಕ್ಸಿಕ್ಯೂಟ್ ಅಂತ ಅರ್ಥ. ಓಕೆ, ಆ್ಯಂಡ್ ದೇ ಆರ್ ವೇಟಿಂಗ್ ಫಾರ್ CPU ಟೈಮ್. ಓಕೆ, ಇಲ್ಲಿ ಪ್ರೋಸೆಸಸ್ ಎಲ್ಲ ವೇಟ್ ಮಾಡ್ತಿರ್ತವೆ CPU ಟೈಮ್ಗೆ. ವೆನ್ ಪ್ರೋಸೆಸ್ ಗೆಟ್ ಚಾನ್ಸ್ ಟು ಎಕ್ಸಿಕ್ಯೂಟ್ ದೇ ವಿಲ್ ಗೋ ಇನ್ ಟು ರನ್ನಿಂಗ್ ಸ್ಟೇಟ್. CPUಗೆ ಪ್ರೋಸೆಸ್ ಅಲೋಕೇಟ್ ಆದಾಗ ದಟ್ ಪ್ರೋಸೆಸ್ ಈಸ್ ಇನ್ ಎಕ್ಸಿಕ್ಯೂಷನ್. ಆವಾಗ ಇಟ್ ವಿಲ್ ಗೋ ಟು ರನ್ನಿಂಗ್ ಸ್ಟೇಟ್. ಓಕೆ, ಸೊ ದಿಸ್ ರನ್ನಿಂಗ್ ಸ್ಟೇಟ್ ವಿಲ್ ಬಿ ಇನ್ ಮೇನ್ ಮೆಮೊರಿ. ಓಕೆ, ದಟ್ ಮೀನ್ಸ್ ಪ್ರೋಸೆಸ್ ಈಸ್ ಎಕ್ಸಿಕ್ಯೂಟಿಂಗ್ ಇನ್ ಮೇನ್ ಮೆಮೊರಿ ಅಂತ ಅರ್ಥ. ಓಕೆ, CPU ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇನ್ ಬಿಟ್ವೀನ್
ಓಕೆ, ಇನ್ ಬಿಟ್ವೀನ್ ಯಾವುದೋ ಒಂದು ಈವೆಂಟ್ ಅಕ್ಕರ್ ಆಯಿತು ಇಲ್ಲಿ, ಅದನ್ನು ಪ್ರಿಯಂಪ್ಟ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ, ಆ ಪ್ರೋಸೆಸ್ನ ಪ್ರಿಯಂಪ್ಟ್ ಮಾಡಿ ಹೈಯರ್ ಪ್ರಿಯಾರಿಟಿ ಇರೋ ಪ್ರೋಸೆಸ್ಗೆ ಕೊಡಬೇಕಾಗಿರುತ್ತೆ. ಆವಾಗ ದಟ್ ಪ್ರೋಸೆಸ್ ಈಸ್ ಪ್ರಿಯಂಪ್ಟೆಡ್ ಆ್ಯಂಡ್ ಅಗೇನ್ ದಟ್ ಪ್ರೋಸೆಸ್ ವಿಲ್ ಕಮ್ ಇನ್ ಟು ರೆಡಿ ಸ್ಟೇಟ್. ಇಲ್ಲಿ ಪ್ರಿಯಂಪ್ಟ್ ಆಗಿ ರೆಡಿ ಸ್ಟೇಟ್ಗೆ ಬರುತ್ತೆ. ಓಕೆ, ಸೊ after executing the process it will terminate. Okay, and in between ಯಾವುದೋ ಒಂದು IO ರಿಕ್ವೆಸ್ಟ್ ಬರುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎಕ್ಸಿಕ್ಯೂಟ್ ಅಂದಾಗ ಅದನ್ನು ಪ್ರೋಸೆಸ್ ರನ್ ಆಗ್ತಿರುತ್ತಲ್ಲ ಅದನ್ನು ಬ್ಲಾಕ್ ಮಾಡಬೇಕಾಗಿರುತ್ತೆ ಸಮ್ ಟೈಮ್. ಆ ಬ್ಲಾಕ್ ಮಾಡಿ ಬ್ಲಾಕ್ಡ್ ಸ್ಟೇಟಲ್ಲಿ ಹಾಕುತ್ತೆ, ಪ್ರೋಸೆಸಸ್ನೆಲ್ಲ ಬ್ಲಾಕ್ಡ್ ಸ್ಟೇಟಲ್ಲಿ ಹಾಕುತ್ತೆ CPU. ಓಕೆ, ಸೊ ಆಫ್ಟರ್ ಸಮ್ ಟೈಮ್ ಐಒ ಎಕ್ಸಿಕ್ಯೂಟ್ ಆದಮೇಲೆ ಮತ್ತೆ ವಾಪಸ್ ಇಲ್ಲಿ ಬ್ಲಾಕ್ ಆಗಿರುತ್ತಲ್ಲ ಪ್ರೋಸೆಸಸ್, ಅವೆಲ್ಲ ಅನ್ಬ್ಲಾಕ್ ಆಗಿ ರೆಡಿ ಸ್ಟೇಟ್ಗೆ ಬರುತ್ತೆ. ದ್ಯಾಟ್ ಮೀನ್ಸ್ ದೇ ಆರ್ ಅಗೇನ್ ರೆಡಿ ಟು ಎಕ್ಸಿಕ್ಯೂಟ್. ಅಂದರೆ ಅದು ಅರ್ಧ ಆಗಿರುತ್ತೆ ಎಕ್ಸಿಕ್ಯೂಷನ್ನು, ಫುಲ್ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಮತ್ತೆ ರೆಡಿ ಸ್ಟೇಟ್ಗೆ ಬಂದು ಮತ್ತೆ CPU ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಅಗೇನ್ ಇಲ್ಲಿ ರನ್ನಿಂಗ್ ಸ್ಟೇಟ್ಗೆ ಹೋಗಿ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿ ಟರ್ಮಿನೇಟ್ ಆಗುತ್ತೆ. ಓಕೆ, ಇನ್ ಬಿಟ್ವೀನ್ ಅಗೇನ್ ದೀಸ್ ಆರ್ ಲೈಕ್ ರೆಡಿ ಸಸ್ಪೆಂಡೆಡ್, ಬ್ಲಾಕ್ಡ್ ಸಸ್ಪೆಂಡೆಡ್, ದೇ ವಿಲ್ ಬಿ ಇನ್ ಸೆಕೆಂಡರಿ ಮೆಮೊರಿ. ಅಂದರೆ ಯಾವುದಾದ್ರೂ ಈಗ IO ಪ್ರೊಸೆಸಸ್ ಇರ್ತವೆ, ದೇ ವಾಂಟ್ ಟು ಬ್ಲಾಕ್ ಫಾರ್ ಲಾಂಗ್ ಟೈಮ್, ಅಂದರೆ that will be kept in secondary memory. ಅಂದರೆ ಬ್ಲಾಕ್ಡ್ ಸ್ಟೇಟದಲ್ಲಿ, ಬ್ಲಾಕ್ಡ್ ಸಸ್ಪೆಂಡೆಡ್ ಸ್ಟೇಟ್ದಲ್ಲಿ ಇರುತ್ತೆ. ಆಫ್ಟರ್ ಸಮ್ ಟೈಮ್ ರೆಸ್ಯೂಮ್ ಮಾಡಿ ಮತ್ತೆ ಬ್ಲಾಕ್ಡ್ ಸ್ಟೇಟ್ಗೆ ಹೋಗುತ್ತೆ. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಅದು ಅನ್ಬ್ಲಾಕ್ ಆಗಿ ಮತ್ತೆ ರೆಡಿ ಸಸ್ಪೆಂಡೆಡ್ ಸ್ಟೇಟ್ಗೆ ಹೋಗಿ ಅಗೇನ್ ಇಟ್ ಈಸ್ ರೆಡಿ ಟು ಎಕ್ಸಿಕ್ಯೂಟ್ ಅಂತ. ಓಕೆ, ದೀಸ್ ಆರ್ ಆಲ್ ಸ್ಟೇಟ್ಸ್ ಆಫ್ ಪ್ರೋಸೆಸ್. ಓಕೆ, ಕ್ವಶನ್ಸ್ ಕೇಳ್ತಾರೆ UGC ನೆಟ್ಟಲ್ಲಿ. ಲೈಕ್ ಈಗ ಓಕೆ, ಮಲ್ಟಿ ಥ್ರೆಡ್ಡಿಂಗ್, ಡಿಗ್ರಿ ಆಫ್ ಮಲ್ಟಿ ಥ್ರೆಡ್ಡಿಂಗಿಗೆ ಯಾವ ಸ್ಟೇಟಿಂದ ಯಾವ ಸ್ಟೇಟ್ಗೆ ಪ್ರೊಸೆಸ್ ಹೋದರೆ ಇಟ್ ವಿಲ್ ಇನ್ಕ್ರೀಸ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಕೇಳ್ತಾರೆ. ಓಕೆ, ದೀಸ್ ಆರ್ ಕ್ವಶನ್ಸ್ ಆಫ್ UGC ನೆಟ್ KSET like that. Okay, these are states of process. Okay, and this one it is a process control block. See, every process it will have its process control block. We call it as PCB anta ಕರಿತೀವಿ. Okay na, every process it has its own process control block. Okay, again process control block is having its own identities. Okay, its own features. Okay, so ಯಾವ್ಯಾವ ಇರ್ತವೆ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕದಲ್ಲಿ ಅಂದರೆ, ಓಕೆ, ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ಈಸ್ ಜಸ್ಟ್ ಲೈಕ್ ಎ ಡೇಟಾ ಸ್ಟ್ರಕ್ಚರ್ ಅಬೌಟ್ ಅ ಪ್ರೋಸೆಸ್. ಓಕೆ, ಸೊ ಪ್ರೋಸೆಸ್ ಸ್ಟೇಟ್ ID ಇರುತ್ತೆ, ಪ್ರೋಸೆಸ್ ಸ್ಟೇಟ್ ID ಯಾವ ಪ್ರೋಸೆಸ್ಸು ಅಂತ ಐಡೆಂಟಿಟಿ ಇರುತ್ತೆ, ಪ್ರೋಸೆಸ್ ನಂಬರ್ ಇರುತ್ತೆ, ಪ್ರೋಗ್ರಾಮ್ ಕೌಂಟರ್ದು ವ್ಯಾಲ್ಯೂ ಇರುತ್ತೆ, ರೆಜಿಸ್ಟರ್ ವ್ಯಾಲ್ಯೂಸ್ ಇರ್ತವೆ, ಮೆಮೊರಿ ಲಿಮಿಟ್ಸ್ ಇರ್ತವೆ, ಫೈಲ್ಸ್ ಯಾವ್ಯಾವ ಓಪನ್ ಆಗಿದೆ ಯಾವ್ಯಾವ ಕ್ಲೋಸ್ ಆಗಿದೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಆ್ಯಂಡ್ ಸಮ್ ಅಕೌಂಟಿಂಗ್ ಆ್ಯಂಡ್ ಸ್ಟೇಟಸ್ ಡೇಟಾ ಅಬೌಟ್ ಪ್ರೋಸೆಸ್. ಇದೆಲ್ಲ ಪ್ರೋಗ್ರಾಮ್ ಕಂಟ್ರೋಲ್ ಬ್ಲಾಕಲ್ಲಿ ಇದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ಒನ್ಸ್ ಪ್ರೋಸೆಸ್ ಕ್ರಿಯೇಟ್ ಆಯಿತು ಅಂದ ತಕ್ಷಣ ಈ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ಅಥವಾ ಪ್ರೋಗ್ರಾಮ್ ಕಂಟ್ರೋಲ್ ಬ್ಲಾಕ್ ಅಂತೀವಲ್ಲ, ಇದು ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಡೇಟಾ ಸ್ಟ್ರಕ್ಚರ್ದಲ್ಲಿ. ಓಕೆ, ಆಫ್ಟರ್ ದಿಸ್ ವಿ ಹ್ಯಾವ್ CPU ಶೆಡ್ಯೂಲಿಂಗ್ ಇನ್ ಆಪರೇಟಿಂಗ್ ಸಿಸ್ಟಮ್. ಯಾಕೆ ಈ CPU ಶೆಡ್ಯೂಲಿಂಗ್ ಬಂತು ಇಲ್ಲಿ ಅಂದರೆ, ಇಲ್ಲಿ ರೆಡಿ ಸ್ಟೇಟ್ದಲ್ಲಿ ದೇರ್ ವಿಲ್ ಬಿ ಮೆನಿ ಪ್ರೋಸೆಸಸ್ ವೇಟಿಂಗ್ ಫಾರ್ CPU. ಓಕೆನಾ, CPUಗೆ ಒಂದು ಪ್ರೋಸೆಸ್ ಅಲಾಟ್ ಆದಮೇಲೆ ಇಟ್ ವಿಲ್ ಎಕ್ಸಿಕ್ಯೂಟ್. ಓಕೆ, ಇಲ್ಲೇನು CPUಗೆ ಯಾವ ಪ್ರೋಸೆಸ್ ಅಲೋಕೇಟ್ ಆಗುತ್ತೆ ಅಂತ ಡಿಸೈಡ್ ಮಾಡೋದಿದೆಯಲ್ಲ, ಅದಕ್ಕೆ CPU ಶೆಡ್ಯೂಲಿಂಗ್ ಅಂತ ಹೇಳ್ತೀವಿ. ಓಕೆ,
ಆಬ್ಜೆಕ್ಟಿವ್ ಆಫ್ ಪ್ರೋಸೆಸ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ ಯಾಕೆ ಈ ಪ್ರೋಸೆಸ್ ಶೆಡ್ಯೂಲಿಂಗ್ ಅಥವಾ ಸಿ ಪಿ ಯು ಶೆಡ್ಯೂಲಿಂಗ್ ಮಾಡಬೇಕು ಅಂದರೆ ದೀಸ್ ಆರ್ ಮೇನ್ ಆಬ್ಜೆಕ್ಟಿವ್ ಆಫ್ ಸಿ ಪಿ ಯು ಶೆಡ್ಯೂಲಿಂಗ್ ಅಂತ. ಯಾಕೆ ಅಂದರೆ ಸಿ ಪಿ ಯು ಯುಟಿಲೈಸೇಷನ್ ಯಾವಾಗೂ ಫ್ರೀ ಇರಬಾರ್ದು, ಯಾವಾಗಲೂ ಸಿ ಪಿ ಯು ಬ್ಯುಸಿ ಆಗಿರಬೇಕು. ಸಿ ಪಿ ಯು ಶುಡ್ ಬಿ ಬ್ಯುಸಿ ಆಲ್ವೇಸ್ ಟು ಇನ್ಕ್ರೀಸ್ ಥ್ರೋಪುಟ್ ಅಂತ ಅರ್ಥ. ಓಕೆ, ಆ್ಯಂಡ್ ಫೇರ್ ಅಲೋಕೇಶನ್ ಆಫ್ ಸಿ ಪಿ ಯು, ಮ್ಯಾಕ್ಸಿಮಮ್ ಥ್ರೋಪುಟ್. ಬಿಕಾಸ್ ಸಿ ಪಿ ಯು ಯುಟಿಲೈಸೇಷನ್ ಮ್ಯಾಕ್ಸಿಮಮ್ ಆದಂಗೆಲ್ಲ ಥ್ರೋಪುಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಮಿನಿಮಮ್ ಟರ್ನ್ ಅರೌಂಡ್ ಟೈಮ್ ಅಂದರೆ ಟೈಮ್ ಟೇಕನ್ ಬೈ ಪ್ರೋಸೆಸ್ ಟು ಫಿನಿಶ್ ಎಕ್ಸಿಕ್ಯೂಷನ್ ಅಂದರೆ ಟರ್ನ್ ಅರೌಂಡ್ ಟೈಮ್ ಕಡಿಮೆ ಇರಬೇಕು. ಆ್ಯಂಡ್ ಮಿನಿಮಮ್ ವೇಟಿಂಗ್ ಟೈಮ್ ಇರಬೇಕು. ಟೈಮ್ ಪ್ರೋಸೆಸ್ ವೇಟ್ಸ್ ಇನ್ ರೆಡಿ ಕ್ಯೂದಲ್ಲಿ ಕಡಿಮೆ ಟೈಮ್ ವೇಟ್ ಮಾಡಬೇಕು ಪ್ರೋಸೆಸ್ಸು. ಇದು ಒಂದು ಆಬ್ಜೆಕ್ಟಿವ್. ಓಕೆ, ಆ್ಯಂಡ್ ಮಿನಿಮಮ್ ರೆಸ್ಪಾನ್ಸ್ ಟೈಮ್. Okay, these are all objectives of process scheduling. And what are the criterias we are considering for this CPU scheduling means ivella criterias. Okay, arrival time ನೋಡ್ತೀವಿ, completion time ನೋಡ್ತೀವಿ, burst time, turnaround time and waiting time. ಇವೆಲ್ಲನೂ these are criteria for CPU scheduling. Okay, ಸಿ ಪಿ ಯು ಶೆಡ್ಯೂಲಿಂಗ್ ಆಲ್ಗೋರಿದಮ್ಸ್ ಬರ್ತವೆ. ದೇರ್ ಆರ್ 4 to 5 ಸಿ ಪಿ ಯು ಶೆಡ್ಯೂಲಿಂಗ್ ಆಲ್ಗೋರಿದಮ್ಸ್. ಬೇರೆ ಬೇರೆ ಮೆಥಡ್ಸ್ ಇದ್ದಾವೆ. ಒಂದು ಪ್ರೋಸೆಸ್ ಸಿ ಪಿ ಯುಗೆ ಅಲೋಕೇಟ್ ಆಗಬೇಕು ಅಂದರೆ ವಾಟ್ ಆರ್ ದೋಸ್ ಆಲ್ಗೋರಿದಮ್ಸ್ ಮೀನ್ಸ್ ವಿ ವಿಲ್ ಸಿ ಇಯರ್. ದೀಸ್ ಆರ್ ಡಿಫ್ರೆಂಟ್ ಶೆಡ್ಯೂಲಿಂಗ್ ಆಲ್ಗೋರಿದಮ್ಸ್. ಇದ್ರ ಮೇಲೆ ಪ್ರಾಬ್ಲಮ್ಯಾಟಿಕ್ಸ್ ಬರ್ತವೆ ಆ್ಯಕ್ಚುಲಿ. ಸೊ ಐ ವಿಲ್ ಎಕ್ಸ್ಪ್ಲೈನ್ ದ ಥಿಯರಿ ಪಾರ್ಟ್ ಜಸ್ಟ್ ನೌ. ಆ್ಯಂಡ್ ಪ್ರಾಬ್ಲಮ್ಯಾಟಿಕ್ಸ್ ಎಲ್ಲ ಅಪ್ಕಮಿಂಗ್ ವೀಡಿಯೋಸ್ದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಫಸ್ಟ್ ಅಲ್ಗೋರಿದಮ್ ಈಸ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಸರ್ವಿಸ್. ದಟ್ ಮೀನ್ಸ್ ಅಲ್ಗೋರಿದಮ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಗೋರಿದಮ್, FCFS ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಈ ರೆಡಿ ಕ್ಯೂದಲ್ಲಿ ಯಾವ ಪ್ರೋಸೆಸ್ ಫಸ್ಟ್ ಬಂದಿರುತ್ತೆ ಆ ಪ್ರೋಸೆಸ್ಗೆ ಸಿ ಪಿ ಯು ಅಲೋಕೇಟ್ ಆಗುತ್ತೆ. ಅಲೋಕೇಟ್ ಆದಮೇಲೆ ಸಿ ಪಿ ಯು ವಿಲ್ ಎಕ್ಸಿಕ್ಯೂಟ್ ದಟ್ ಪ್ರೋಸೆಸ್ ಆ್ಯಂಡ್ ರಿಲೀಸ್ ದಟ್ ಪ್ರೋಸೆಸ್. ಅಗೇನ್ ಸಿ ಪಿ ಯು ವಿಲ್ ಬಿಕಮ್ ಫ್ರೀ. ಅಂದರೆ ನೆಕ್ಸ್ಟ್ ಫಸ್ಟ್ ಒನ್ ಕಂಪ್ಲೀಟ್ ಎಕ್ಸಿಕ್ಯೂಟ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬಂದಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಥರ ಸೆಕೆಂಡ್ ಒನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬಂದಿರುತ್ತೆ ಅದು ಎಕ್ಸಿಕ್ಯೂಟ್ ಆಗಿರುತ್ತೆ. ಓಕೆ, ಅಂದರೆ ಇದರಲ್ಲಿ FCFS ಅಲ್ಲಿ ಫಸ್ಟ್ ಪ್ರೋಸೆಸ್ ಯಾವ್ದು ಬಂದಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಅಂದಂಗಾಯಿತು. ಬಟ್ ದರ್ ಈಸ್ ಒನ್ ಡಿಸಡ್ವಾಂಟೇಜ್ ಇಯರ್. ಇಫ್ ದೇರ್ ಆರ್ ಸೋ ಮೆನಿ ಪ್ರೊಸೆಸಸ್ ಅಂದರೆ 100 ಪ್ರೊಸೆಸಸ್ ಇದ್ದಾವೆ ಅಂತ ತಿಳ್ಕೊರಿ. ಓಕೆ, ಫಸ್ಟ್ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ, ಸೆಕೆಂಡ್ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ 100th ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಇಟ್ ಹ್ಯಾಸ್ ಟು ವೇಟ್ ಅಂಟಿಲ್ ಆಲ್ 100 ಪ್ರೊಸೆಸಸ್ ಎಕ್ಸಿಕ್ಯೂಟ್ಸ್. ಅಂದರೆ ಈ ಪ್ರೋಸೆಸ್ 100 ಏನಿದೆಯಲ್ಲ ಅದು ಇಟ್ ಹ್ಯಾಸ್ ಟು ಎಕ್ಸಿಕ್ಯೂಟ್ ಎಲ್ಲಿ ಎಕ್ಸಿಕ್ಯೂಟ್ ಆಗೋ ತನೂ ಇಟ್ ಹ್ಯಾಸ್ ಟು ವೇಟ್. ಅಂದರೆ ಇದು ಒಂದು ಡಿಸಡ್ವಾಂಟೇಜ್ ಆಫ್ FCFS ಅಲ್ಗೋರಿದಮ್. ಓಕೆ, ಇದನ್ನು ಓವರ್ಕಮ್ ಮಾಡೋಕ್ಕೆ ನೆಕ್ಸ್ಟ್ ಒನ್ ಅಲ್ಗೋರಿದಮ್ ತಂದರು. ಯಾವುದು? ಶಾರ್ಟೆಸ್ಟ್ ಜಾಬ್ಸ್ ಫಸ್ಟ್ ಅಲ್ಗೋರಿದಮ್. ಓಕೆ, ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಗೋರಿದಮ್. ಇದರಲ್ಲಿ ಏನಾಯ್ತು ಅಂದರೆ ಎವ್ರಿ ಪ್ರೋಸೆಸ್ಗೆ ಒಂದು ಇಷ್ಟೊತ್ತು ಎಕ್ಸಿಕ್ಯೂಟ್ ಆಗಬೇಕು, ಇದು ಸಿ ಪಿ ಯು ಎಕ್ಸಿಕ್ಯೂಟ್ ಆಗಬೇಕು ಇದು ಮೇನ್ ಮೆಮೊರಿಯಲ್ಲಿ ಅಂತ ಟೈಮ್ ಕೊಟ್ಟಿರ್ತಾರೆ. ಅದಕ್ಕೇನಂತ ಕರಿತೀವಿ ಅಂದರೆ ಬರ್ಸ್ಟ್ ಟೈಮ್ ಅಂತ ಕರಿತೀವಿ. ಓಕೆ, ಎವ್ರಿ ಪ್ರೋಸೆಸ್ ಹ್ಯಾಸ್ ಗಿವನ್ ಬರ್ಸ್ಟ್ ಟೈಮ್. ಓಕೆ, ಪ್ರೋಸೆಸ್ 1 ನೀನು 2 ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಆಗು, ಪ್ರೋಸೆಸ್ 2 ನೀನು 3 ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಆಗು, ಪ್ರೋಸೆಸ್ 3 ನೀನು 5 ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಆಗು. ಆ ಥರ ಎವ್ರಿ ಪ್ರೋಸೆಸ್ಗೆ ಬರ್ಸ್ಟ್ ಟೈಮ್ ಕೊಟ್ಟಿರ್ತೀವಿ. ಓಕೆ, ಅದಕ್ಕೆ ಬರ್ಸ್ಟ್ ಟೈಮ್ ಅಂತ ಹೇಳ್ತೀವಿ. ಶಾರ್ಟೆಸ್ಟ್ ಬರ್ಸ್ಟ್ ಟೈಮ್ ಯಾವುದಿರುತ್ತೆ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕು ಈ ಅಕಾರ್ಡಿಂಗ್ ಟು ದಿಸ್ ಶೆಡ್ಯೂಲಿಂಗ್ ಅಲ್ಗೋರಿದಮ್. ಓಕೆ, ಆ್ಯಂಡ್ ಇಟ್ ಈಸ್ ಬೆಸ್ಟ್ ಓನ್ಲಿ. ಬಟ್ ಈಗ ಲಾಂಗೆಸ್ಟ್ ಬರ್ಸ್ಟ್ ಟೈಮ್ ಇತ್ತು ಅಂದ್ಕೊಳ್ಳಿ. ಓಕೆ, ಯಾವುದೋ ಒಂದು ಪ್ರೋಸೆಸ್ ಇಟ್ ಈಸ್ ಹ್ಯಾವಿಂಗ್ 100 ಸೆಕೆಂಡ್ಸ್, ಇಟ್ ವಿಲ್ ನೆವರ್ ಗೆಟ್ ಚಾನ್ಸ್. ಓಕೆ, ಸೊ
ಅದಕ್ಕಿಂತ ಮೊದಲು ಯಾವ್ಯಾವ ಪ್ರೋಸೆಸಸ್ ಶಾರ್ಟ್ ಜಾಬ್ಸ್ ಇರ್ತಾವಲ್ಲ ಅದು ಎಕ್ಸಿಕ್ಯೂಟ್ ಆಗೋ ತನಕ ಅಷ್ಟು ದೊಡ್ಡ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಓಕೆ, ಸೊ ಇದು ಡಿಸಡ್ವಾಂಟೇಜ್ ಆಫ್ ಶಾರ್ಟೆಸ್ಟ್ ಜಾಬ್ ಫಸ್ಟದ್ದು. ಓಕೆ, ಆ್ಯಂಡ್ ರೌಂಡ್ ರಾಬಿನ್ ಶೆಡ್ಯೂಲಿಂಗ್ ಅಂದರೆ ಇದರಲ್ಲಿ ಎವ್ರಿ ಪ್ರೋಸೆಸ್ಗೆ ಒಂದು ಕ್ವಾಂಟಮ್ ಆಫ್ ಟೈಮ್ ಈಸ್ ಫಿಕ್ಸ್ಡ್. ಓಕೆ, ಆ ಫಿಕ್ಸ್ಡ್ ಟೈಮ್ ಕೊಟ್ಟಿರ್ತೀವಿ. ಪ್ರೋಸೆಸ್ 1 2 ಸೆಕೆಂಡ್ಸ್ ಆಫ್ CPU ಎಕ್ಸಿಕ್ಯೂಷನ್, ಪ್ರೋಸೆಸ್ 2 seconds of execution, process 3 2 seconds of execution. ಅಂದರೆ there will be a time quantum for executing all the processes. Okay, ಆವಾಗ every process will gets okay it will get its turn for executing, but there will be more context switches. Okay, process 1 to process 2 ಕಾಂಟೆಕ್ಸ್ಟ್ ಸ್ವಿಚ್ ಆಗಬೇಕು. ಕಾಂಟೆಕ್ಸ್ಟ್ ಸ್ವಿಚ್ ಅಂದರೆ ಸೇವಿಂಗ್ ಇಟ್ಸ್ ಪ್ರೀವಿಯಸ್ ವ್ಯಾಲ್ಯೂ ಆ್ಯಂಡ್ ಸ್ವಿಚಿಂಗ್ ಟು ನೆಕ್ಸ್ಟ್ ಪ್ರೋಸೆಸಸ್, ಅದನ್ನು ಅಪ್ಡೇಟ್ ಮಾಡೋದು. ಇದಕ್ಕೆ ಕಾಂಟೆಕ್ಸ್ಟ್ ಸ್ವಿಚ್ ಅಂತ ಹೇಳ್ತೀವಿ. ಇದು ಕಾಂಟೆಕ್ಸ್ಟ್ ಸ್ವಿಚಸ್ಸು ಎಷ್ಟು ಪ್ರೋಸೆಸಸ್ ಇರ್ತಾವಲ್ಲ ಎಲ್ಲ ಪ್ರೋಸೆಸ್ ಮಧ್ಯನೂ ಆಗಬೇಕು. ಸೊ ದೇರ್ ವಿಲ್ ಬಿ ಓವರ್ ಹೆಡ್ ಫಾರ್ CPU, ಲೈಕ್ ಅದು ಥ್ರೋಪುಟ್ಟನ್ನು ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ. ಇದು ಅನದರ್ ಶೆಡ್ಯೂಲಿಂಗ್ ಅಲ್ಗೋರಿದಮ್. ಓಕೆ, ಆ್ಯಂಡ್ ಅನದರ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ ಈಸ್ ಪ್ರಿಯಾರಿಟಿ ಬೇಸ್ಡ್ ಶೆಡ್ಯೂಲಿಂಗ್. ಇದರಲ್ಲಿ ಪ್ರಿಯಂಪ್ಟಿವ್ ಬರುತ್ತೆ, ನಾನ್ ಪ್ರಿಯಂಪ್ಟಿವ್ ಬರುತ್ತೆ. ಓಕೆ, ಸೊ ಪ್ರಿಯಾರಿಟಿ ಬೇಸ್ಡ್ ಅಂದರೆ ಎವ್ರಿ ಪ್ರೋಸೆಸ್ಗೆ ಇಟ್ ವಿಲ್ ಬಿ ಗಿವನ್ ಲೈಕ್ ಪ್ರಿಯಾರಿಟಿ. ಲೈಕ್ ಪ್ರಿಯಾರಿಟಿ 1 ಅಂದರೆ ಹೈಯೆಸ್ಟ್, 2 ಅಂದರೆ ಅದರ ನೆಕ್ಸ್ಟ್, 3 ಅಂದರೆ ಅದರ ನೆಕ್ಸ್ಟ್, ಆ ಥರ ಪ್ರಿಯಾರಿಟಿ ಕೊಟ್ಟಿರ್ತೀವಿ. ಯಾವುದು ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಫಸ್ಟ್, ಅದು CPU ಅಲೋಕೇಟ್ ಆಗುತ್ತೆ ಫಸ್ಟ್. ಓಕೆ, ಇದ್ರದ್ದು ಡಿಸಡ್ವಾಂಟೇಜ್ ಅಂದರೆ ಲಾಸ್ಟ್ ಪ್ರಿಯಾರಿಟಿ ಏನಿರುತ್ತಲ್ಲ ಪ್ರೋಸೆಸ್ಸು, ಇಟ್ ವಿಲ್ ನೆವರ್ ಗೆಟ್ ಚಾನ್ಸ್ ಫಾರ್ ಎಕ್ಸಿಕ್ಯೂಷನ್. ಇದು ಒಂದು ಡಿಸಡ್ವಾಂಟೇಜ್. ಓಕೆ, ದೀಸ್ ಆರ್ ಆಲ್ ಶೆಡ್ಯೂಲಿಂಗ್ ಆಲ್ಗೋರಿದಮ್ಸ್, CPU ಶೆಡ್ಯೂಲಿಂಗ್ ಆಲ್ಗೋರಿದಮ್ಸ್. ಇದ್ರ ಮೇಲೆ ಆ್ಯಕ್ಚುಲಿ ಪ್ರಾಬ್ಲಮೆಟಿಕ್ಸ್ ಇದ್ದಾವೆ. ಈಗ ಸೆಟ್ ಆಗೋ KCET ಎಕ್ಸಾಮ್ದಲ್ಲಿ ಪ್ರಾಬ್ಲಮೆಟಿಕ್ಸೇ ಕೇಳ್ತಾರೆ ಇದ್ರ ಮೇಲೆ. ಸೊ ಅವನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಆಗಿ. ನೆಕ್ಸ್ಟ್ ಒನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಪ್ರೋಸೆಸ್ ಸಿಂಕ್ರೊನೈಸೇಷನ್ ಅಂತ ಬರುತ್ತೆ ಒಂದು ಕಾನ್ಸೆಪ್ಟ್. ಓಕೆನಾ, ಪ್ರೋಸೆಸ್ ಸಿಂಕ್ರೊನೈಸೇಷನ್ ಅಂದರೆ ಏನು, ಇದು ಯಾಕೆ ಬಂತು ಅಂದರೆ, ದೇರ್ ವಿಲ್ ಬಿ ಮೆನಿ ಪ್ರೋಸೆಸಸ್ ಎಕ್ಸಿಕ್ಯೂಟಿಂಗ್ ಇನ್ ಮೆಮೊರಿ. ಓಕೆನಾ, ಅವು ಇಂಟರ್ ಪ್ರೋಸೆಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಒನ್ ಪ್ರೋಸೆಸ್ ಟು ಅನದರ್ ಪ್ರೋಸೆಸ್ ಕಮ್ಯುನಿಕೇಟ್ ಆಗ್ತಾ ಇರ್ತವೆ. ಓಕೆ, ಸೊ ಆವಾಗ ಸೋ ಮೆನಿ processes wants to use a same variable, same data, and ಆವಾಗ it will lead like ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಒಂದೇ ವೇರಿಯಬಲ್ ಅಥವಾ ಒಂದೇ ಡೇಟಾ ಈಸ್ ಯೂಸ್ಡ್ ಬೈ ಸೋ ಮೆನಿ ಪ್ರೊಸೆಸಸ್ ಅಂದರೆ ಆವಾಗ ವ್ಯಾಲ್ಯೂಸಲ್ಲಿ, ರಿಸಲ್ಟಿಂಗ್ ವ್ಯಾಲ್ಯೂಸಲ್ಲಿ ದೇರ್ ವಿಲ್ ಬಿ ನೋ ಕನ್ಸಿಸ್ಟೆನ್ಸಿ. ಸೊ ಆವಾಗ ಪ್ರೊಸೆಸಸ್ ಆ್ಯಸ್ ಟು ಸಿಂಕ್ರೊನೈಸ್ ದೆಮ್ಸೆಲ್ವ್ಸ್. ಓಕೆ, ಸೊ ಆವಾಗ ಈ ಪ್ರೊಸೆಸ್ ಸಿಂಕ್ರೊನೈಸೇಷನ್ ಅಂತ ಬರುತ್ತೆ. ಓಕೆ, ಅದರಲ್ಲಿ ಫಸ್ಟ್ ಟಾಪಿಕ್ ಈಸ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್. ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಅಂದರೆ ದಿಸ್ ಈಸ್ ಅ ಹೋಲ್ ಸೆಕ್ಷನ್ಸ್ ಆಫ್ ಪ್ರೋಗ್ರಾಮ್. ಓಕೆ, ಎವ್ರಿ ಪ್ರೋಗ್ರಾಮ್ ಇಟ್ ವಿಲ್ ಹ್ಯಾವ್ ಲೈಕ್ ಎಂಟ್ರಿ ಸೆಕ್ಷನ್ ಇರುತ್ತೆ, ಕ್ರಿಟಿಕಲ್ ಸೆಕ್ಷನ್ ಇರುತ್ತೆ, ಎಕ್ಸಿಟ್ ಸೆಕ್ಷನ್ ಇರುತ್ತೆ. ಓಕೆ, ಎವ್ರಿ ಪ್ರೋಗ್ರಾಮದ್ದು ಅದರದ್ದೇ ಆದ ಈ ಟೈಪ್ ಎಂಟ್ರಿ ಸೆಕ್ಷನ್, ಎಕ್ಸಿಟ್ ಸೆಕ್ಷನ್ ಮತ್ತು ಕ್ರಿಟಿಕಲ್ ಸೆಕ್ಷನ್ ಅಂತ ಇರುತ್ತೆ. ಓಕೆ, ಕ್ರಿಟಿಕಲ್ ಸೆಕ್ಷನ್ದಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಶೇರಬಲ್ ಡೇಟಾ ಆರ್ ಶೇರಬಲ್ ವ್ಯಾಲ್ಯೂಸ್. ಓಕೆ, ಸೊ ಈ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದರೆ, ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದರೆ, ಎವ್ರಿ ಪ್ರೋಸೆಸ್, ಓಕೆ, ಎವ್ರಿ ಪ್ರೋಸೆಸ್ ಇಟ್ ಹ್ಯಾಸ್ ಟು ಯೂಸ್ ದಿಸ್ ಕ್ರಿಟಿಕಲ್ ಸೆಕ್ಷನ್
ಅಂದರೆ ಓನ್ಲಿ ಒನ್ ಪ್ರೋಗ್ರಾಮ್ ಈಸ್ ಅಲೋಡ್, ಓನ್ಲಿ ಒನ್ ಪ್ರೋಸೆಸ್ ಈಸ್ ಅಲೋಡ್ ಟು ಯೂಸ್ ದಿಸ್ ಕ್ರಿಟಿಕಲ್ ಸೆಕ್ಷನ್. ಆಲ್ ಅದರ್ ಪ್ರೋಸೆಸಸ್ ಆ್ಯಸ್ ಟು ವೇಟ್. ಯಾವುದೇ ಈಗ 2-3 ಪ್ರೋಸೆಸಸ್ ದೇ ವಾಂಟ್ಸ್ ಟು ಯೂಸ್ ದ ಸೇಮ್ ಡೇಟಾ ವೇರಿಯೇಬಲ್ ಪುಟ್ ಇನ್ ಕ್ರಿಟಿಕಲ್ ಸೆಕ್ಷನ್, ಅಂದರೆ ಆವಾಗ ಒಂದು ಪ್ರೋಗ್ರಾಮ್ ಅಷ್ಟೇ, ಒಂದು ಪ್ರೋಸೆಸ್ ಅಷ್ಟೇ ಇದನ್ನು ಯೂಸ್ ಮಾಡ್ಕೋಬೋದು ಎಟ್ ಎ ಟೈಮ್. ಇನ್ನು ಟೂ ಪ್ರೋಸೆಸಸ್ ಇದಾವಲ್ಲ, ದೇ ಹ್ಯಾವ್ ಟು ವೇಟ್. ಓಕೆ, ಅದು ಇದ್ರದ್ದು ಪ್ರಾಬ್ಲಮ್. ಅಂದರೆ ಎಲ್ಲ ಪ್ರೋಗ್ರಾಮ್ಸ್ ಎಟ್ ಎ ಟೈಮ್ ಈ ಕ್ರಿಟಿಕಲ್ ಸೆಕ್ಷನನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಆವಾಗ ಕ್ರಿಟಿಕಲ್ ಸೆಕ್ಷನಿಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂದರೆ, ಎನಿ ಸೊಲ್ಯೂಷನ್ ಟು ದ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮಸ್ಟ್ ಸ್ಯಾಟಿಸ್ಫೈ ದೀಸ್ 3 ರಿಕ್ವೈರ್ಮೆಂಟ್ಸ್. ಓಕೆ, ಇವು 3 ರಿಕ್ವೈರ್ಮೆಂಟ್ಸನ್ನ ಸ್ಯಾಟಿಸ್ಫೈ ಮಾಡಬೇಕು. ವಾಟ್ ಆರ್ ದೋಸ್ ರಿಕ್ವೈರ್ಮೆಂಟ್ಸ್ ಅಂದರೆ, ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂದರೆ ಒನ್ ಪ್ರೋಸೆಸ್ ಈಸ್ ಅಲೋಡ್ ಟು ಎಂಟರ್ ಇನ್ ಟು ಕ್ರಿಟಿಕಲ್ ಸೆಕ್ಷನ್, ಆಲ್ ಅದರ್ ಪ್ರೊಸೆಸಸ್ ಆ್ಯಸ್ ಟು ವೇಟ್. ಅಂದರೆ ಒಂದು ಪ್ರೋಸೆಸ್ ಅಷ್ಟೇ ಕ್ರಿಟಿಕಲ್ ಸೆಕ್ಷನನ್ನು ಯೂಸ್ ಮಾಡ್ಕೋತಾ ಇರಬೇಕು, ಆಲ್ ಅದರ್ ಪ್ರೊಸೆಸಸ್ ಆ್ಯಸ್ ಟು ವೇಟ್ ಅಂತ ಒಂದನೇದು. ಓಕೆ, ಒಂದನೇ ಪಾಯಿಂಟ್, ಒಂದನೇ ರಿಕ್ವೈರ್ಮೆಂಟ್. ಓಕೆ, ಎರಡನೇದೇನು ಅಂದರೆ ಪ್ರೋಗ್ರೆಸ್ ಅಂದರೆ ಈಗ ಪ್ರೋಸೆಸ್ P1 ಈಸ್ ಯೂಸಿಂಗ್ ಕ್ರಿಟಿಕಲ್ ಸೆಕ್ಷನ್ ಆ್ಯಂಡ್ ಪ್ರೋಸೆಸ್ P2 ಈಸ್ ವೇಟಿಂಗ್ ಫಾರ್ ಕ್ರಿಟಿಕಲ್ ಸೆಕ್ಷನ್. ಆವಾಗ ಇದು ಯೂಸ್ ಮಾಡ್ಕೋತಿದೆ ಅಂತ ಇದ್ರದ್ದು ಪ್ರೋಗ್ರೆಸ್ ಲೋ ಆಗುತ್ತೆ, P2ದು ಪ್ರೋಗ್ರೆಸ್ ಲೋ ಆಗುತ್ತೆ. ಸೊ ಈ ಯಾವುದೇ ಒಂದು ಪ್ರೋಸೆಸ್ಸು ಅನದರ್ ಪ್ರೋಸೆಸ್ದು ಪ್ರೋಗ್ರೆಸ್ಸಿಗೆ ಎಫೆಕ್ಟ್ ಆಗಬಾರ್ದು, ಇದು ಅನದರ್ ರಿಕ್ವೈರ್ಮೆಂಟ್. ಆ್ಯಂಡ್ ಬೌಂಡೆಡ್ ವೇಟಿಂಗ್ ಅಂದರೆ ಯಾವುದೇ ಒಂದು ಪ್ರೋಸೆಸ್ ಈಗ ಕ್ರಿಟಿಕಲ್ ಸೆಕ್ಷನನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ವೇಟ್ ಮಾಡ್ತಿದೆ ಅಂದರೆ ಇಟ್ ಹ್ಯಾಸ್ ಟು ವೇಟ್ ಫಾರ್ ಲಿಮಿಟೆಡ್ ಟೈಮ್. ಅನ್ಬೌಂಡೆಡ್ ವೇಟಿಂಗ್ ಮಾಡ್ತಾ ಇರಬಾರ್ದು ಅದು. ಓಕೆ, ಬೌಂಡೆಡ್ ವೇಟಿಂಗ್ ಇರಬೇಕು. ದೀಸ್ ಆರ್ 3 requirements for solution to critical section problem. Okay, so this semaphore is a solution for critical section problem. actually ಈ semaphore ಏನು, ಇದು semaphore ಅಂದರೆ ಏನು, ಈ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ಗೆ ಯಾವ ಥರ ಇಟ್ ವಿಲ್ ಹೆಲ್ಪ್ ಅಂದರೆ, semaphore is a integer value first of all. Okay, it is a integer value on which we can have 2 operations like wait and signal. Okay, semaphore ಈಗ ಇದು P ಅಂದರೆ ಸಿಗ್ನಲ್ ಅಂತ ಅರ್ಥ. this P is a wait operation and V is a signal operation. Wait of semaphore S ಅಂದರೆ we are using semaphore value S for wait operation. ಅಂದರೆ ಒಂದು ಪ್ರೋಸೆಸ್ ಹ್ಯಾಸ್ ಟು ವೇಟ್ ಬಿಕಾಸ್ ಅನದರ್ ಪ್ರೋಸೆಸ್ ಈಸ್ ಯೂಸಿಂಗ್ ಕ್ರಿಟಿಕಲ್ ಸೆಕ್ಷನನ್ನು ಬೇರೆ ಪ್ರೋಸೆಸ್ ಯೂಸ್ ಮಾಡ್ತಾ ಇದೆ. ಅನದರ್ ಪ್ರೋಸೆಸ್ ಹ್ಯಾಸ್ ಟು ವೇಟ್ ಅಂಟಿಲ್ ದಿಸ್ ಎಸ್ ಈಸ್ equal to 0. Once that process releases critical section, it has to increment a semaphore value like S is equal to S plus 1. Now critical section is free. Another process can use that critical section. Avaga that another process will use this critical section. ಅಂದರೆ ಈ ಸೆಮಾಫೋರ್ ವ್ಯಾಲ್ಯೂಸ್ ಮೇಲೆ ವೇಟ್ ಆ್ಯಂಡ್ ಸಿಗ್ನಲ್ ಆಪರೇಷನ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಗಿವ್ ಪ್ರೊಸೆಸಸ್ ಸಿಂಕ್ರೊನೈಸ್ಡ್. ಓಕೆ, ಪ್ರೊಸೆಸ್ ಸಿಂಕ್ರೊನೈಸೇಷನ್ ಅಚೀವ್ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಈಸ್ ಡೆಡ್ಲಾಕ್ ಇನ್ ಆಪರೇಟಿಂಗ್ ಸಿಸ್ಟಮ್. ಡೆಡ್ಲಾಕ್ ಅಂದರೆ ಏನು ಅಂದರೆ, ಆ್ಯಸ್ ಐ ಸೈಡ್ processes synchronize ಆಗ್ತಾ ಇರಬೇಕು ಬಿಕಾಸ್ ದೇ ಆರ್ ಕಮ್ಯುನಿಕೇಟಿಂಗ್ ವಿತ್ ಒನ್ ಅನದರ್, ದೇ ಆರ್ ಟ್ರೈಯಿಂಗ್ ಟು execute simultaneously, they are trying to use resources simultaneously. Okay, if ಇವು ಯಾವು ಫೇರ್ ಆಗಿ ಆಗಲಿಲ್ಲ ಅಂದರೆ, ಸ್ಮೂತ್ ಆ್ಯಂಡ್ ಫೇರ್ ಆಗಿ ಆಗಲಿಲ್ಲ ಅಂದರೆ ದೇರ್ ವಿಲ್ ಬಿ ಡೆಡ್ಲಾಕ್. ಓಕೆ, ಡೆಡ್ಲಾಕ್ ಅಂದರೆ ಏನು ಅಂದರೆ, ಎ ಪ್ರೋಸೆಸ್ ಇನ್ ಆಪರೇಟಿಂಗ್ ಸಿಸ್ಟಮ್ಸ್ uses different resources and uses
ರಿಸೋರ್ಸಸ್ ಇನ್ ದ ಫಾಲೋಯಿಂಗ್ ವೇಸ್. ವಿ ನೋ ಪ್ರೊಸೆಸಸ್ ಈಗ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಯಾವ್ಯಾವ ರಿಸೋರ್ಸ್ ಬೇಕು. ಒನ್ ಇಟ್ ಸಿ ಪಿ ಯು ಬೇಕು. ಓಕೆ, ಸಿ ಪಿ ಯು ಬೇಕು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ, ಆ್ಯಂಡ್ ಮೆಮೊರಿ ಬೇಕು. ಇವೆರಡು ರಿಸೋರ್ಸಸ್ ಫಾರ್ ಎಕ್ಸಿಕ್ಯೂಟಿಂಗ್ ಪ್ರೊಸೆಸ್. ಓಕೆ, ಯಾವ ಥರ ಈ ರಿಸೋರ್ಸಸ್ ಯೂಸ್ ಆಗ್ತವೆ ಪ್ರೊಸೆಸಸ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ, ಫಸ್ಟ್ ದ ಪ್ರೊಸೆಸ್ ವಿಲ್ ರಿಕ್ವೆಸ್ಟ್ ಎ ರಿಸೋರ್ಸ್. ನನಗೆ ಸಿ ಪಿ ಯು ಬೇಕು, ಮೆಮೊರಿ ಬೇಕು ಅಂತ ಆಪ್ರೇಟಿಂಗ್ ಸಿಸ್ಟಮ್ಗೆ ಇಟ್ ವಿಲ್ ರಿಕ್ವೆಸ್ಟ್ ಫಸ್ಟ್. ಇದು ಒಂದನೇ ಪಾಯಿಂಟ್. ನೆಕ್ಸ್ಟ್ ಒನ್, ಯೂಸ್ ದ ರಿಸೋರ್ಸ್. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಾದಮೇಲೆ ಪ್ರೋಸೆಸ್ಗೆ ಸಿ ಪಿ ಯು ಅಲೋಕೇಟ್ ಆಗುತ್ತೆ. ಆದಮೇಲೆ ಸಿ ಪಿ ಯು ಯುಟಿಲೈಸ್ ಆಗುತ್ತೆ, ಅಲ್ಲಿ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ರಿಲೀಸ್ ದ ರಿಸೋರ್ಸ್. ಈಗ ಸಿ ಪಿ ಯು ಪ್ರೋಸೆಸ್ನ ಎಕ್ಸಿಕ್ಯೂಟ್ ಆದಮೇಲೆ ಅದರದ್ದೇನು ವರ್ಕ್ ಇಲ್ಲ ಅಲ್ಲಿ. ಇಟ್ ಹ್ಯಾಸ್ ಟು ರಿಲೀಸ್ ದ ಪ್ರೋಸೆಸ್. ಅಲ್ಲಿ ರಿಸೋರ್ಸ್ನ ರಿಲೀಸ್ ಆಗುತ್ತೆ. ಸಿ ಪಿ ಯು ಈಸ್ ರಿಲೀಸ್ಡ್ ಫ್ರಮ್ ಎಕ್ಸಿಕ್ಯೂಷನ್. ಓಕೆನಾ. ಸೊ ದೀಸ್ ಆರ್ 3 ಸ್ಟೆಪ್ಸ್ ರಿಸೋರ್ಸಸ್ ಹೇಗೆ ಎಕ್ಸಿಕ್ಯೂಟ್ ಆಗ್ತವೆ ಅಂತ. ಓಕೆ, ಸೊ ಈಗ ಡೆಡ್ ಲಾಕ್ ಯಾವ ಥರ ಆಗುತ್ತೆ, ಈಗ ಪ್ರೊಸೆಸಸ್ ಸಿಂಕ್ರೊನೈಸ್ ಆಗಲಿಲ್ಲ ಅಂದರೆ ಡೆಡ್ ಲಾಕ್ ಆಗ್ತವೆ ಅಂತ ಹೇಳಿದೆ. ಓಕೆನಾ. ಸೊ ಈ ಡೆಡ್ ಲಾಕ್ ಅಂದರೆ ಏನು ಅಂದರೆ, ಸಿಯರ್ ದೇರ್ ಆರ್ 2 processes in a circle diagram and there are resources in a rectangle, resource 1, resource 2. One process 1, okay, process 1 it is holding resource 1. Okay, resource 1 is assigned to process 1 and it is waiting for another resource 2. See, ಈಗ process 1 ಅದು ಒಂದು ಪ್ರೋಸೆಸ್ಸನ್ನು ಒಂದು ರಿಸೋರ್ಸ್ನ ಯೂಸ್ ಮಾಡ್ತಾ ಇದೆ ಆ್ಯಂಡ್ ಇಟ್ ಈಸ್ ವೇಟಿಂಗ್ ಫಾರ್ ಅನದರ್ ರಿಸೋರ್ಸ್ ಫಾರ್ ಎಕ್ಸಿಕ್ಯೂಟಿಂಗ್. ಓಕೆ, ಅಂದರೆ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಎರಡು ರಿಸೋರ್ಸಸ್ದು ನೆಸಸರಿ ಇದೆ ಈ ಪ್ರೋಸೆಸ್ಗೆ. ಓಕೆ, ಇದು ಒನ್ ಸಿಚುವೇಶನ್. ಆ್ಯಂಡ್ ಲೈಕ್ ದಿಸ್ ಇಯರ್ process 2 is also holding one process and waiting for another resource. Okay, see, process 2 is also holding one resource and waiting for another resource. ಈ ಥರ ಸೈಕಲ್ ಫಾರ್ಮ್ ಆದರೆ process 1 is holding one resource 1 and it is waiting for resource 2. Process 2 is holding resource 2 and it is waiting for resource 1 until ಈ process 2 resource 1 ಯಾವಾಗ ಯೂಸ್ ಮಾಡ್ಕೋಬೋದು, ಓನ್ಲಿ ವೆನ್ process 1 ರಿಲೀಸಸ್ ದಿಸ್. ಓಕೆನಾ. ಲೈಕ್ ಅಂದರೆ ಹೆಂಗಂದರೆ process P2 ಇಟ್ ಈಸ್ ವೇಟಿಂಗ್ ಫಾರ್ ರಿಸೋರ್ಸ್ 1, ರೈಟ್. ಇದು ಬ್ಯುಸಿ ಇದೆ. ಈಗ ಇದನ್ನು ಯಾರು ಯೂಸ್ ಮಾಡ್ತಾ ಇದ್ದಾರೆ, process 1 ಯೂಸ್ ಮಾಡ್ತಾ ಇದೆ. ಈ process 1 ರಿಸೋರ್ಸ್ 1 ರಿಲೀಸ್ ಮಾಡಬೇಕು, ಆವಾಗಷ್ಟೇ process 2 ಕ್ಯಾನ್ ಯೂಸ್ ರಿಸೋರ್ಸ್ 1. ಇದು ಒನ್ ಸಿಚುವೇಶನ್. ಆ್ಯಂಡ್ ಇಯರ್ ಆಲ್ಸೋ ಸೇಮ್ ಥಿಂಗ್. ರಿಸೋರ್ಸ್ 2 ಇದನ್ನು process 2ಗೆ ಅಲಾಟ್ ಆಗಿದೆ ಇದು ಆಲ್ರೆಡಿ. ಇದು ರಿಲೀಸ್ ಆಗೋ ತನಕ process 1 cannot use this resource 2. ಓಕೆನಾ. ಸೊ ಇದು process 1 ಈಸ್ ಡಿಪೆಂಡಿಂಗ್ ಆನ್ ದಿಸ್, process 2 ಈಸ್ ಡಿಪೆಂಡಿಂಗ್ ಆನ್ ದಿಸ್. ಇದು ರಿಲೀಸ್ ಆಗೋ ತನಕನೂ ಇಟ್ ವಿಲ್ ಬಿ ಇನ್ ಡೆಡ್ ಲಾಕ್ ಸ್ಟೇಟ್ ಓನ್ಲಿ. ಅದಕ್ಕೆ ಡೆಡ್ ಲಾಕ್ ಅಂತ ಹೇಳ್ತೀವಿ. ಯಾ, see, there are necessary conditions to deadlock to take place. What are those means? First one, mutual exclusion. Second one, hold and wait. Third one, no preemption. Fourth one, circular wait. Okay. So what is mutual exclusion andre, one or more than one resource or non-shareable. Okay, one resource is allotted to one process. Okay, adu mutual exclusion. Hold and wait andre, a process is holding at least one resource and it is waiting for another resource. Like idralli process 2 is holding resource 2 and it is waiting for resource 1. It is also one condition. And no preemption.
ಅಂದರೆ ಸಿ ಪಿ ಯು ಈಸ್ ಎಕ್ಸಿಕ್ಯೂಟಿಂಗ್ ಒನ್ ಪ್ರೋಸೆಸ್, ಇನ್ ಬಿಟ್ವೀನ್ ಇಟ್ ಹ್ಯಾಸ್ ಟು ಕಂಟಿನ್ಯೂ ಎಕ್ಸಿಕ್ಯೂಟಿಂಗ್. ಓಕೆ, ಪ್ರಿಯಂಪ್ಟ್ ಆಗಬಾರ್ದು. ಇದು ಕೂಡ ಒಂದು ಕಂಡೀಷನ್ ಫಾರ್ ಡೆಡ್ಲಾಕ್. ಇದು ಕೂಡ ಒಂದು ರೀಸನ್ ಫಾರ್ ಡೆಡ್ಲಾಕ್. ಆ್ಯಂಡ್ ಸರ್ಕ್ಯುಲರ್ ವೇಟ್ ಇಲ್ಲಿದೆಯಲ್ಲ, ಈ ಸಿಚುವೇಶನ್ ಪ್ರೋಸೆಸ್ 1 ಇದ್ರ ಮೇಲೆ ಡಿಪೆಂಡ್ ಆಗಿದೆ, ಪ್ರೋಸೆಸ್ 2 ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಈ ಸರ್ಕ್ಯುಲರ್ ವೇಟ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದು ಕೂಡ ಒಂದು ರೀಸನ್ ಫಾರ್ ಡೆಡ್ಲಾಕ್. ಸೊ ಈಗ ಡೆಡ್ಲಾಕ್ ಆಗಿದೆ ಇಲ್ವಾ ಅಂತ ಡಿಟೆಕ್ಟ್ ಹೇಗೆ ಮಾಡ್ತೀವಿ ಅಂದರೆ ಬೈ ಯೂಸಿಂಗ್ ರಿಸೋರ್ಸ್ ಅಲೋಕೇಶನ್ ಗ್ರಾಫ್, RAG ಅಂತ ಕರಿತೀವಿ. ಅದನ್ನು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ಥರ. ಸೊ ರಿಸೋರ್ಸಸ್ನ ಲೈಕ್ ಸಿ ಪಿ ಯು ಇರ್ಬೋದು, ಮೆಮೊರಿ ಇರ್ಬೋದು, ಪ್ರಿಂಟರ್ ಇರ್ಬೋದು, ಆ ಥರ ರಿಸೋರ್ಸಸ್ನ ರೆಕ್ಟ್ಯಾಂಗಲ್ ಬ್ಲಾಕಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಪ್ರೋಸೆಸಸ್ನ ಸರ್ಕಲ್ದಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಲೈಕ್ 1 ಪಾಯಿಂಟ್ ಇದ್ದರೆ ರಿಸೋರ್ಸ್ ಈ ಬಾಕ್ಸ್ದಲ್ಲಿ ಈ ಬ್ಲಾಕಲ್ಲಿ 1 ಪಾಯಿಂಟ್ ಇದ್ದರೆ ಇಟ್ ಈಸ್ 1 ಇನ್ಸ್ಟೆನ್ಸ್ ಅಂತ ಅರ್ಥ. ಓಕೆ, ವಿ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಇನ್ಸ್ಟೆನ್ಸಸ್ ಆಫ್ ಸೇಮ್ ರಿಸೋರ್ಸ್. ಓಕೆ, ಸೊ ರಿಸೋರ್ಸ್ 1 ಪಾಯಿಂಟ್ ಇದೆ ಅಂದರೆ ಇಟ್ ಈಸ್ P1 ಈಸ್ ಹೋಲ್ಡಿಂಗ್ R1, ಲೈಕ್ ಹ್ಯಾರೋ ಫ್ರಮ್ ರಿಸೋರ್ಸ್ ಟು ಪ್ರೋಸೆಸ್. ಈ ಥರ ಇದ್ದರೆ ದಿಸ್ P1 ಈಸ್ ಹೋಲ್ಡಿಂಗ್ ರಿಸೋರ್ಸ್ R1 ಅಂತ ಅರ್ಥ. P1 ಟು ರಿಸೋರ್ಸ್ಗೆ ಆ್ಯರೋ ಮಾರ್ಕ್ ಇದ್ದರೆ P1 ಈಸ್ ವೇಟಿಂಗ್ ಫಾರ್ ರಿಸೋರ್ಸ್ R2 ಅಂತ ಅರ್ಥ. ಓಕೆ, ಆಲ್ ಇಟ್ ಡಿಪೆಂಡ್ಸ್ ಆನ್ ದಿಸ್ ಆ್ಯರೋ ಮಾರ್ಕ್. ರಿಸೋರ್ಸ್ ಟು ಪ್ರೋಸೆಸ್ ಇದ್ದರೆ P1 ಈಸ್ ಹೋಲ್ಡಿಂಗ್ R1, ಪ್ರೋಸೆಸ್ ಈಸ್ ಹೋಲ್ಡಿಂಗ್ ರಿಸೋರ್ಸ್ ಅಂತ ಅರ್ಥ. ಓಕೆ, ಸೇಮ್ ವೇ ಪ್ರೋಸೆಸ್ ಟು ರಿಸೋರ್ಸ್ ಇದ್ದರೆ P1 ಈಸ್ ವೇಟಿಂಗ್ ಫಾರ್ R2 ಅಂದರೆ ಪ್ರೋಸೆಸ್ ಈಸ್ ವೇಟಿಂಗ್ ಫಾರ್ ರಿಸೋರ್ಸ್ ಅಂತ ಅರ್ಥ. ಓಕೆ, ಸೊ ಅದೇ ಥರ ದಿಸ್ ರಿಸೋರ್ಸ್ R2 ಈಸ್ ಗಿವನ್ ಟು P2. P2 ಈಸ್ ಹೋಲ್ಡಿಂಗ್ R2. P2 ಈಸ್ ವೇಟಿಂಗ್ ಫಾರ್ R1 ಅಂತ ಈ ಥರ. ಇಫ್ ದೇರ್ ಈಸ್ ಸರ್ಕಲ್ ಇನ್ ರಿಸೋರ್ಸ್ ಅಲೋಕೇಶನ್ ಗ್ರಾಫ್, ವಿ ಕಾಲ್ that deadlock is present. Okay, this situation gives single instance resource type with deadlock. Okay, ಅಂದರೆ ಒಂದು ಇನ್ಸ್ಟೆನ್ಸ್ ಆಫ್ ರಿಸೋರ್ಸ್ ಯೂಸ್ ಮಾಡ್ತಾ ಇದೆ ಆ್ಯಂಡ್ ಡೆಡ್ಲಾಕ್ ಈಸ್ ಪ್ರೆಸೆಂಟ್ ಇನ್ ದಿಸ್. ಡೆಡ್ಲಾಕ್ ಪ್ರೆಸೆಂಟ್ ಇದೆ ಅಂತ ಹೇಗೆ ಹೇಳ್ತೀವಿ ಅಂದರೆ ಬೈ ಯೂಸಿಂಗ್ ದೀಸ್ 4 ಕಂಡೀಷನ್ಸ್. ಇವು 4 ಕಂಡೀಷನ್ಸು ಇರಬೇಕು. ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಇರಬೇಕು, ಹೋಲ್ಡ್ ಆ್ಯಂಡ್ ವೇಟ್ ಇರಬೇಕು, ಒಂದು ಪ್ರೋಸೆಸ್ ಈಸ್ ಹೋಲ್ಡಿಂಗ್ ಅನದರ್ resource and it is waiting for another resource. One process, it is holding one resource and waiting for another resource. Okay, hold and wait and circular wait. Circle kuda ide ee graph alli. So detection, it is a detection of deadlock. And this one is an example for another resource allocation graph, single instance resource type without deadlock. See, ಮೊದಲನೇದ್ರಲ್ಲಿ ಡೆಡ್ಲಾಕ್ ಇತ್ತು. ಓಕೆ, ಇದರಲ್ಲಿ ಡೆಡ್ಲಾಕ್ ಇಲ್ಲ. ಸಿ ಹೌ ಯು ಕ್ಯಾನ್ ಜಸ್ಟಿಫೈ ದಟ್ ಅಂದರೆ ರಿಸೋರ್ಸ್ R1 ಈಸ್ ಹೋಲ್ಡಿಂಗ್ P1 ಈಸ್ ಹೋಲ್ಡಿಂಗ್ ರಿಸೋರ್ಸ್ R1 ಅಂದರೆ ಒಂದು ರಿಸೋರ್ಸ್ ಈಸ್ ಅಲೋಕೇಟೆಡ್ ಫಾರ್ ಒನ್ ಪ್ರೋಸೆಸ್ ಆ್ಯಂಡ್ ರಿಸೋರ್ಸ್ R2 is allocated for process P2 and P3 is waiting for resource R1 and R2. There is no cycle in this. Okay, circular waiting illa illi. Okay, circular waiting illa illi, so we can say there is no deadlock. ಓಕೆ, ನೆಟ್ ಎಕ್ಸಾಮಲ್ಲಿ KCET ಎಕ್ಸಾಮ್ದಲ್ಲಿ ಈ ಥರ ಕ್ವಶನ್ಸ್ ಕೇಳಿಬಿಟ್ಟು ಯಾವ ರಿಸೋರ್ಸ್ ರಿಲೀಸ್ ಆದರೆ ಡೆಡ್ಲಾಕ್ ಇರೋದಿಲ್ಲ ಅಂತ ಕೇಳ್ತಾರೆ. ಒಂದು ಗ್ರಾಫ್ ಕೊಡ್ತಾರೆ, ಗ್ರಾಫ್ ಕೊಟ್ಟು ಯಾವ ರಿಸೋರ್ಸ್ ರಿಲೀಸ್ ಆದರೆ ದೇರ್ ವಿಲ್ ಬಿ ನೋ ಡೆಡ್ಲಾಕ್ ಅಂತ ಕೇಳ್ತಾರೆ. ಸೊ ವಿ ಹ್ಯಾವ್ ಟು ಅನಲೈಸ್, ಲೈಕ್ ಒಂದು ಗ್ರಾಫಲ್ಲಿ
ಸೈಕಲ್ ಇಲ್ಲ ಅಂದರೆ ಆವಾಗ ಡೆಡ್ಲಾಕ್ ಇರೋದಿಲ್ಲ. ಇದೊಂದು ಪಾಯಿಂಟ್ ನೆನಪಿರಬೇಕು. ಸೊ ಸೈಕಲನ್ನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ದಟ್ ವಾಸ್ ಆಲ್ ಅಬೌಟ್ process management. Next service is memory management of operating system. Operating system memory management ಈ ಸರ್ವಿಸ್ನ ಕೊಡುತ್ತೆ. ಸೊ ಮೇನ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ಹೇಗೆ ಕೊಡುತ್ತೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ, ನಮಗೆ ಮೆಮೊರಿ ಯಾವ ಟೈಪ್ ಬೇಕು. ಓಕೆ, ಮೆಮೊರಿ ಲಾರ್ಜ್ ಆಗಿರಬೇಕು, ಆಕ್ಸೆಸ್ ಟೈಮ್ ಕಡಿಮೆ ಇರಬೇಕು, ಅದ್ರದ್ದು ಕಾಸ್ಟ್ ಕಡಿಮೆ ಇರಬೇಕು. ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಸ್ ಎ ಯೂಸರ್. ಓಕೆನಾ, ಲೈಕ್ ಇದರಲ್ಲಿ ದೆರ್ ಈಸ್ ನೋ ಮೆಮೊರಿ ಲೈಕ್ ದೊಡ್ಡ ಮೆಮೊರಿ ಮೀನ್ಸ್ ಲಾರ್ಜ್ ಅಮೌಂಟ್ ಆಫ್ ಮೆಮೊರಿ ಇರಬೇಕು, ಮತ್ತು ಕಡಿಮೆ ರೇಟಿಗೆ ಬರಬೇಕು, ಕಡಿಮೆ ಕಾಸ್ಟ್ ಇರಬೇಕು, ಮತ್ತು ಅದರದ್ದು ಅಕ್ಸೆಸ್ ಟೈಮ್ ಜಾಸ್ತಿ ಆಗಬೇಕು ಅಂತ ಆ್ಯಸ್ ಯೂಸರ್ ಎಕ್ಸ್ಪೆಕ್ಟ್ಸ್. ಓಕೆನಾ, ಬಟ್ ದರ್ ಈಸ್ ನೋ ಮೆಮೊರಿ ಲೈಕ್ ದಟ್. ಓಕೆನಾ, ಬಿಕಾಸ್ ಯಾಕೆ ಅಂದರೆ ನಾವು ಹೇಗೆ ಮೆಮೊರಿ ಲಾರ್ಜ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ಥರ ಎಕ್ಸೆಸ್ ಟೈಮ್ ವಿಲ್ ಬಿ ಮೋರ್. ಓಕೆ, ಯಾವುದೇ ಈಗ ದೊಡ್ಡದೊಂದು ಮ್ಯಾಗ್ನೆಟಿಕ್ ಡಿಸ್ಕ್ ಇದೆ, ಅದರಲ್ಲಿ ಸ್ಮಾಲ್ ಇನ್ಫಾರ್ಮೇಷನ್ ಸರ್ಚ್ ಮಾಡೋದಿದೆ ಅಂದರೆ, ಲೈಕ್ ಇಫ್ ಯು ರೈಟ್ ಲೈಕ್ DBMS ಕ್ವೆರಿ ಆ್ಯಂಡ್ ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ ಕೊಟ್ಟರೆ ಇಟ್ ವಿಲ್ ಟೇಕ್ ಎಕ್ಸೆಸ್ ಟೈಮ್, ಸೋ ಮಚ್ ಎಕ್ಸೆಸ್ ಟೈಮ್. ಓಕೆನಾ, ಸೊ ಇಟ್ ಈಸ್ ನಾಟ್ ಈಸಿ ಟು ಹ್ಯಾವ್ ಲಾರ್ಜ್ ಮೆಮೊರಿ ಆ್ಯಂಡ್ ಸ್ಮಾಲ್ ಎಕ್ಸೆಸ್ ಟೈಮ್. ಅದಕ್ಕೆ ದೇರ್ ವಿಲ್ ಬಿ ಅ ಮೆಮೊರಿ ಹೈರಾರ್ಕಿ ಡಿಸೈನ್ ಅಂತ ಇಂಟ್ರೊಡ್ಯೂಸ್ ಆಯಿತು. ಓಕೆ, ಸೊ ಇದರಲ್ಲಿ ಮೆಮೊರಿ ಹೈರಾರ್ಕಿ ಡಿಸೈನ್ದಲ್ಲಿ ಇನಿಷಿಯಲಿ ಲೆವೆಲ್ 0ದಲ್ಲಿ ಸ್ಮಾಲ್ ಮೆಮೊರಿ ಯಾವುದಿರುತ್ತೆ ಅಂದರೆ CPU. ಇದು CPU. ಓಕೆನಾ, ಇಟ್ ಈಸ್ ಕಮ್ಯುನಿಕೇಟಿಂಗ್ ವಿತ್ ಮೆಮೊರಿ ಫಾರ್ ಎಕ್ಸೆಸಿಂಗ್. ಓಕೆನಾ, CPU ಸ್ಮಾಲ್ ಮೆಮೊರಿ ಯಾವುದು ಅಂದರೆ ರೆಸಿಸ್ಟರ್ಸ್. ಓಕೆ, ಇದಕ್ಕಿಂತ ಸ್ಮಾಲು ಇದು ಫ್ಲಿಪ್ ಫ್ಲಾಪ್ಸ್ ಅವೆಲ್ಲ ಬರ್ತವೆ, ರೆಸಿಸ್ಟರ್ಸ್ ಬರ್ತವೆ. ಓಕೆ, ರೆಸಿಸ್ಟರ್ಸ್ ಆದಮೇಲೆ ಇದಕ್ಕಿಂತ ಸ್ವಲ್ಪ ಲಾರ್ಜ್ ಮೆಮೊರಿ ಯಾವುದು ಅಂದರೆ ಕ್ಯಾಶ್ ಮೆಮೊರಿ. ಓಕೆ, ಅದು ಲೆವೆಲ್ 1ನಲ್ಲಿ ಬರುತ್ತೆ. ಓಕೆ, ಆ್ಯಂಡ್ ಇದಕ್ಕಿಂತ ಲಾರ್ಜ್ ಮೆಮೊರಿ ಮೇನ್ ಮೆಮೊರಿ. ಓಕೆ, ಇದಕ್ಕಿಂತ ಲಾರ್ಜ್ ಮೆಮೊರಿ ಅಂದರೆ ಸೆಕೆಂಡರಿ ಮೆಮೊರಿ ಮ್ಯಾಗ್ನೆಟಿಕ್ ಡಿಸ್ಕ್, ಇದಕ್ಕಿಂತ ಲಾರ್ಜ್ ಮೆಮೊರಿ ಆಪ್ಟಿಕಲ್ ಮೆಮೊರಿ, ಇದಕ್ಕಿಂತ ಲಾರ್ಜ್ ಮೆಮೊರಿ ಮ್ಯಾಗ್ನೆಟಿಕ್ ಮೆಮೊರಿ. ಆ್ಯಸ್ ವಿ ಗೋ ಡೌನ್ ದ ಮೆಮೊರಿ ಹೈರಾರ್ಕಿ ದಿಸ್ ಕೆಳಗಡೆ, ಓಕೆ, ಈ ಟ್ರಯಾಂಗಲದ್ದು ಕೆಳಗಡೆ ಹೋದಂಗೆಲ್ಲ it will increase the capacity and access time, and from secondary memory to resistors ಗೆ ಹೋದಂಗೆಲ್ಲ it will increase the cost per bit, ಅಂದರೆ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ಮೆಮೊರಿ ಹೈರಾರ್ಕಿ ಡಿಸೈನ್. ಸೊ ಈಗ there will be many processes. ಓಕೆ, ಮೆನಿ ಪ್ರೊಸೆಸಸ್ ಒಂದೇ ಟೈಮಲ್ಲಿ ಎಲ್ಲ ಪ್ರೊಸೆಸಸ್ನು ಮೇನ್ ಮೆಮೊರಿದಲ್ಲಿ ಆರ್ಗನೈಸ್ ಮಾಡಬೇಕು ಆಗಿದೆ ಅಂದರೆ ಯಾವ ಥರ ಆರ್ಗನೈಸ್ ಮಾಡ್ತೀವಿ ಇವಾಗ ಅಂದರೆ, ಓಕೆ, ದೇರ್ ಆರ್ 2 types of memory management. ಆಪ್ರೇಟಿಂಗ್ ಸಿಸ್ಟಮ್ ವಿಲ್ ಯೂಸ್ 2 type of memory management. ಯಾವನ್ನ ಯೂಸ್ ಮಾಡ್ಕೊಳ್ಳುತ್ತೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ, ಒಂದು ಕಾಂಟಿಗ್ಯೂಯಸ್ ಅಲೋಕೇಶನ್, another non-contiguous allocation. Contiguous techniqueದಲ್ಲಿ executing processes must be loaded entirely in main memory. ಓಕೆ, ಅಂದರೆ ಈಗ ಪ್ರೊಸೆಸಸ್ ಇದ್ದಾವೆ. ಓಕೆನಾ, ಪ್ರೊಸೆಸಸ್ ಒಂದು ಪ್ರೊಸೆಸ್ ಇಟ್ ಹ್ಯಾಸ್ ಟು ಅಲೋಕೇಟ್ ಇನ್ ಮೇನ್ ಮೆಮೊರಿ, ಕಂಟಿನ್ಯೂಯಸ್ ಆಗಿ ಅಲೋಕೇಟ್ ಮಾಡಬೇಕು. ಸೊ ಇನಿಷಿಯಲಿ ಪ್ರೋಗ್ರಾಮ್ ಈಸ್ ಕೆಪ್ಟ್ ಇನ್ ಸೆಕೆಂಡರಿ ಮೆಮೊರಿ. Initially program will be in secondary memory. Okay, CPU is directly accessing a main memory. It is accessing content or program from main memory directly. It has no access from
ಸೆಕೆಂಡರಿ ಮೆಮೊರಿಗೆ ದೇರ್ ಈಸ್ ನೋ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಸೆಕೆಂಡರಿ ಮೆಮೊರಿ. ಅದಕ್ಕೆ ಸೊ ಮೆಮೊರಿ ಈ ಸೆಕೆಂಡರಿ ಮೆಮೊರಿದಲ್ಲಿ ಏನು ಪ್ರೋಗ್ರಾಮ್ಸ್ ಇದಾವಲ್ಲ ಅದನ್ನು ಮೇನ್ ಮೆಮೊರಿಗೆ ಲೋಡ್ ಮಾಡಬೇಕು ಫಾರ್ ಎಕ್ಸಿಕ್ಯೂಟಿಂಗ್. ಸಿ ಪಿ ಯು ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಸೆಕೆಂಡರಿ ಮೆಮೊರಿದಲ್ಲಿರೋದು ಪ್ರೋಗ್ರಾಮ್ಸನ್ನು ಮೇನ್ ಮೆಮೊರಿಗೆ ಲೋಡ್ ಮಾಡಬೇಕು. ಈ ಲೋಡ್ ಮಾಡೋದೇ ಏನಿದೆಯಲ್ಲ ಇಟ್ ಈಸ್ ಟೇಕನ್ ಕೇರ್ ಬೈ ಆಪ್ರೇಟಿಂಗ್ ಸಿಸ್ಟಮ್. ಒಂದನೇದು ಕಾಂಟಿಗ್ಯೂಯಸ್, ಅಂದರೆ ಎಲ್ಲ ಪ್ರೋಗ್ರಾಮ್ಸನ್ನು ಕಂಟಿನ್ಯೂಯಸ್ ಆಗಿ ಒಂದೇ ಕಡೆ ಲೋಡ್ ಮಾಡುತ್ತೆ ಮೇನ್ ಮೆಮೊರಿದಲ್ಲಿ. ಅದು ಅನದರ್ ಒನ್ ಪಾರ್ಟ್ ಆಫ್ ಪ್ರೋಗ್ರಾಮ್, ಲೈಕ್ ಪ್ರೋಗ್ರಾಮನ್ನು ಡಿವೈಡ್ ಮಾಡುತ್ತೆ, ಬ್ಲಾಕ್ಸ್ ಆಗಿ ಡಿವೈಡ್ ಮಾಡುತ್ತೆ, ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡಿ ಒಂದು ಪ್ರೋಗ್ರಾಮ್ ಲೈಕ್ ಒಂದು ಮಾಡ್ಯೂಲ್ ಈಸ್ ಕೆಪ್ಟ್ at some point, another module is kept to some point. ಅದಕ್ಕೆ ನಾನ್ ಕಾಂಟಿಗ್ಯೂಯಸ್ ಅಂತ ಹೇಳ್ತೀವಿ. ಓಕೆನಾ? ಕಾಂಟಿಗ್ಯೂಯಸ್ದಲ್ಲಿ ಅಗೇನ್ ಪ್ರೋಗ್ರಾಮ್ ಅಗೇನ್ ಮೆಮೊರಿ ಈಸ್ ಪಾರ್ಟಿಷನ್ಡ್ ಲೈಕ್ ಫಿಕ್ಸ್ಡ್ ಪಾರ್ಟಿಷನಿಂಗ್ ಆ್ಯಂಡ್ ವೇರಿಯಬಲ್ ಪಾರ್ಟಿಷನಿಂಗ್ ಅಂತ. ಮೆಮೊರಿನ ಪಾರ್ಟಿಷನ್ ಮಾಡಿರ್ತೀವಿ, ಮೇನ್ ಮೆಮೊರಿನ ಪಾರ್ಟಿಷನ್ ಮಾಡಿರ್ತೀವಿ. ಲೈಕ್ ಫಿಕ್ಸ್ಡ್ ಪಾರ್ಟಿಷನಿಂಗ್ ಅಂದರೆ ಒಂದು ಬ್ಲಾಕ್ದು ಅನದರ್ ಎಲ್ಲ ಬ್ಲಾಕ್ಸದ್ದು ಸೈಜ್ ಈಸ್ ಫಿಕ್ಸ್ಡ್. ವೇರಿಯಬಲ್ ಪಾರ್ಟಿಷನಿಂಗ್ ಅಂದರೆ ಸೈಜ್ ಈಸ್ ಡಿಫ್ರೆಂಟ್. ಮೇನ್ ಮೆಮೊರಿದಲ್ಲಿ ಬ್ಲಾಕ್ ಸೈಜು ಡಿಫ್ರೆಂಟಾಗಿ ಇರುತ್ತೆ. ಓಕೆನಾ? ಸೊ if you see fixed partitioning here, this is main memory and some portion of main memory is left for operating systemಗೆ ಒಂದಿಷ್ಟು ಮೆಮೊರಿ ಬಿಟ್ಟಿರ್ತೀವಿ. ಓಕೆನಾ? ಸೊ see this all these blocks, you can see all these blocks are fixed size, ಅಂದರೆ 4 ಬ್ಲಾಕ್. ಈ ಬ್ಲಾಕ್ ಸೈಜ್ ಈಸ್ 4. ಓಕೆ, ಈ ಬ್ಲಾಕ್ ಸೈಜ್ ಈಸ್ 8, ಈ ಬ್ಲಾಕ್ ಸೈಜ್ ಈಸ್ 8, ದಿಸ್ ಬ್ಲಾಕ್ ಸೈಜ್ ಈಸ್ 16. ಆ ಟೈಪ್ ಎಷ್ಟಾದರೂ ಸೈಜ್ ಇರ್ಬೋದು, ಬ್ಲಾಕ್ ಸೈಜ್ ಇರ್ಬೋದು, ಅಷ್ಟನ್ನು ಫಿಕ್ಸ್ಡ್ ಸೈಜ್ ಆಗಿ ಪಾರ್ಟಿಷನ್ ಮಾಡಿರ್ತೀವಿ ಮೆಮೊರಿನ. ಆ್ಯಂಡ್ every program is loaded into these partitions. See, process 1 which is having the sizes of 1 MB, process 1 ಅಥವಾ program 1 it is having size of 1 MB, and process 2 is having size of 7 MB, and process 3 is having size of 7 MB, process 4 is having size of 14 MB. ಇವಾಗ ನೋಡಿ, process P1 ಅದರದ್ದು ಸೈಜ್ ಎಷ್ಟಿದೆ 1 MB ಅಷ್ಟೇ ಇದೆ. ಬಟ್ ನಮ್ಮದು ಬ್ಲಾಕ್ ಸೈಜ್ ಎಷ್ಟಿದೆ 4 MB ಇದೆ. ಈ 1 MBನ ಇದರಲ್ಲಿ ಲೋಡ್ ಮಾಡಿದರೆ 3 MB ಇಟ್ ವಿಲ್ ಬಿ ಯೂಸ್ಲೆಸ್. ಓಕೆನಾ? 3 MB ಉಳಿಯುತ್ತೆ ಇಲ್ಲಿ. ಅದೇ ಥರ 8 MBದಲ್ಲಿ ಅನದರ್ ಪ್ರೋಗ್ರಾಮ್ 7 MBದು ಇಲ್ಲಿ ಲೋಡ್ ಮಾಡಿದರೆ ಇಲ್ಲಿ 1 MB ಸ್ಪೇಸ್ ಉಳಿಯುತ್ತೆ, ಮೆಮೊರಿ ಉಳಿಯುತ್ತೆ. ಓಕೆನಾ? ಅದೇ ಥರ 7 MBದು ಪ್ರೊಸೆಸ್ P3 ಇಲ್ಲಿ ಲೋಡ್ ಮಾಡಿದರೆ ಇಲ್ಲಿ 1 MB ಉಳಿದಿದೆ. ಪ್ರೊಸೆಸ್ P4ದ್ದು 14 MBದು ಒಂದು ಪ್ರೊಸೆಸ್ ಇದೆ, ಅದನ್ನು ಇಲ್ಲಿ ಲೋಡ್ ಮಾಡಿದ್ದಾರೆ, 2 MB ಇಲ್ಲಿ ಸ್ಪೇಸ್ ವೇಸ್ಟ್ ಆಗಿದೆ. ಸೊ ಈ ವೇಸ್ಟ್ ಸ್ಪೇಸ್ ಏನು ಹೇಳ್ತೀವಲ್ಲ ಇರುತ್ತಲ್ಲ, ಎಕ್ಸ್ಟ್ರಾ ಸ್ಪೇಸ್ ಏನು ಉಳಿಯುತ್ತಲ್ಲ ಲೋಡ್ ಮಾಡಿದ ಮೇಲೆ, ಪ್ರೋಗ್ರಾಮ್ ಲೋಡ್ ಆದಮೇಲೆ, ಅದಕ್ಕೆ ಇಂಟರ್ನಲ್ ಫ್ರ್ಯಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ದಿಸ್ ಈಸ್ ಅ ಪ್ರಾಬ್ಲಮ್ ಫೇಸ್ಡ್ ಇನ್ ಫಿಕ್ಸ್ಡ್ ಪಾರ್ಟಿಷನಿಂಗ್. ಮೆಮೊರಿನ ಫಿಕ್ಸ್ಡ್ ಪಾರ್ಟಿಷನಿಂಗ್ ಆಗಿ ಡಿವೈಡ್ ಮಾಡೋದ್ರಿಂದ ಇಂಟರ್ನಲ್ ಫ್ರ್ಯಾಗ್ಮೆಂಟೇಷನ್ ಅನ್ನೋ ಪ್ರಾಬ್ಲಮ್ ಬರುತ್ತೆ ಅಂತ. ಓಕೆ, ಡಿಸಡ್ವಾಂಟೇಜ್ ಆಫ್ ಫಿಕ್ಸ್ಡ್ ಪಾರ್ಟಿಷನಿಂಗ್ ಈಸ್ ಇಂಟರ್ನಲ್ ಫ್ರ್ಯಾಗ್ಮೆಂಟೇಷನ್. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಆ್ಯಂಡ್ ವೇರಿಯಬಲ್ ಅಥವಾ ಡೈನಾಮಿಕ್ ಪಾರ್ಟಿಷನಿಂಗ್ ಅಂದರೆ ಏನು ಅಂದರೆ, ಬ್ಲಾಕ್ ಸೈಜ್ ಎಷ್ಟಾದರೂ ಇರ್ಬೋದು.
ಓಕೆ, ಮೆಮೊರಿ ಯಾವ ಥರ ಡಿವೈಡ್ ಮಾಡಿರ್ತೀವಿ ಇಲ್ಲಿ ಅಂದರೆ ಎಷ್ಟು ಸೈಜ್ದಾದರೂ ಬ್ಲಾಕ್ನ ಡಿವೈಡ್ ಮಾಡಿರ್ಬೋದು. ಲೈಕ್ ಬ್ಲಾಕ್ ಸೈಜ್ ಇಲ್ಲಿ 2 MB ಇದೆ, ಇಲ್ಲಿ 7 MB ಇದೆ, ಇಲ್ಲಿ 1 MB ಇದೆ, ಇಲ್ಲಿ 5 MB ಇದೆ. ಓಕೆನಾ? ಆವಾಗ ಈಗ ಪ್ರೋಸೆಸ್ಸು 2 MBದು 2 MB ಪ್ರೋಸೆಸ್ ಇಲ್ಲಿ ಲೋಡ್ ಮಾಡ್ಬೋದು. 2 MB ಸೈಜ್ ಇರೋ ಬ್ಲಾಕಲ್ಲಿ 7 MB ಪ್ರೋಸೆಸ್ ಇಲ್ಲಿ ಲೋಡ್ ಮಾಡ್ಬೋದು. 7 MB ಇರೋ ಬ್ಲಾಕಲ್ಲಿ 1 MB ಪ್ರೋಸೆಸ್ ಇಲ್ಲಿ ಲೋಡ್ ಮಾಡ್ಬೋದು. 5 MB ಪ್ರೋಸೆಸ್ ಇಲ್ಲಿ ಲೋಡ್ ಮಾಡ್ಬೋದು. ಸಿ ದೆರ್ ಈಸ್ ನೋ ಎಂಪ್ಟಿ ಸ್ಪೇಸ್ ಲೆಫ್ಟ್ ಇಯರ್. ಓಕೆನಾ? ಈ ಥರ ಸ್ಪೇಸ್ ಎಲ್ಲೂ ವೇಸ್ಟ್ ಆಗ್ತಾ ಇಲ್ಲ ಇಲ್ಲಿ. ಓಕೆನಾ? ಅದಕ್ಕೆ ವೇರಿಯಬಲ್ ಪಾರ್ಟಿಷನಿಂಗ್ ಯೂಸ್ ಮಾಡ್ತೀವಿ. ಪಾರ್ಟಿಷನ್ ಸೈಜ್ ಈಸ್ ಈಕ್ವಲ್ ಟು ಪ್ರೋಸೆಸ್ ಸೈಜ್ ಇದ್ದಾಗ ದೆರ್ ಈಸ್ ನೋ ವೇಸ್ಟೇಜ್ ಆಫ್ ಮೆಮೊರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಮೆಮೊರಿ ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೋಬೇಕು ಆಪ್ರೇಟಿಂಗ್ ಸಿಸ್ಟಮ್. ಅದು ವೆರಿ ಇಂಪಾರ್ಟೆಂಟ್ ಇಯರ್. ಓಕೆನಾ? ಸೊ ದೇರ್ ಈಸ್ ನೋ ಇಂಟರ್ನಲ್ ಫ್ರ್ಯಾಗ್ಮೆಂಟೇಷನ್ ಪ್ರಾಬ್ಲಮ್. ಇಲ್ಲಿ ಇಂಟರ್ನಲ್ ಫ್ರ್ಯಾಗ್ಮೆಂಟೇಷನ್ ಪ್ರಾಬ್ಲಮ್ ಇತ್ತು, ಇಲ್ಲಿ ದೇರ್ ಈಸ್ ನೋ ಇಂಟರ್ನಲ್ ಫ್ರ್ಯಾಗ್ಮೆಂಟೇಷನ್ ಪ್ರಾಬ್ಲಮ್. ಅದಕ್ಕೆ ಡೈನಾಮಿಕ್ ಪಾರ್ಟಿಷನಿಂಗ್ ಯೂಸ್ ಮಾಡಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ನಾನ್ ಕಾಂಟಿಗ್ಯೂಸ್ ಅಲೋಕೇಶನ್. ನಾನ್ ಕಾಂಟಿಗ್ಯೂಸ್ ಅಲೋಕೇಶನ್ದಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಬೈ ಯೂಸಿಂಗ್ ದಿಸ್ ಪೇಜಿಂಗ್ ಆ್ಯಂಡ್ ಸೆಗ್ಮೆಂಟೇಷನ್. ಇವೆರಡು ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ದೀಸ್ ಆರ್ 2 ways which allow processes physical addresses to be non-contiguous ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸೊ by using these 2 ways, paging and segmentation, ಲಾಜಿಕಲ್ ಅಡ್ರೆಸ್ಸನ್ನು ಫಿಸಿಕಲ್ ಅಡ್ರೆಸ್ಗೆ ಕನ್ವರ್ಟ್ ಮಾಡಿ ಮೆಮೊರಿ ಕ್ಯಾನ್ ಬಿ program can be loaded in memory non-contiguously. So how this paging and segmentation works andre, this is working of paging. Usually this paging and segmentation are used for ಕನ್ವರ್ಟಿಂಗ್ ಲಾಜಿಕಲ್ ಅಡ್ರೆಸ್ ಟು ಫಿಸಿಕಲ್ ಅಡ್ರೆಸ್. ಯಾಕೆ ಈ ಲಾಜಿಕಲ್ ಅಡ್ರೆಸ್ ಟು ಫಿಸಿಕಲ್ ಅಡ್ರೆಸ್ಗೆ ಕನ್ವರ್ಟ್ ಆಗಬೇಕು ಅಂದರೆ ಸಿ ಪಿ ಯು ಏನಿದೆಯಲ್ಲ ಇಟ್ ಈಸ್ accessible the data or the program which is present in main memory. Okay, and it is not using this programs in secondary memory. ಸೆಕೆಂಡರಿ ಮೆಮೊರಿದಲ್ಲಿರೋ ಪ್ರೋಗ್ರಾಮ್ಸಿಗೆ ಫಿಸಿಕಲ್ ಅಡ್ರೆಸ್ಸಸ್ ಇರ್ತವೆ. ಓಕೆನಾ? ಆ ಫಿಸಿಕಲ್ ಅಡ್ರೆಸ್ಸು ಕನ್ವರ್ಟ್ ಆಗಬೇಕು ಲಾಜಿಕಲ್ ಅಡ್ರೆಸ್ಗೆ. ಕನ್ವರ್ಟ್ ಆಗಬೇಕು ಅಂದರೆ ಫಸ್ಟ್ ಸಿ ಪಿ ಯು ವಿಲ್ ಜನ್ರೇಟ್ ಲಾಜಿಕಲ್ ಅಡ್ರೆಸ್ದಲ್ಲಿ ಏನೇನಿರುತ್ತೆ, ಪೇಜ್ ನಂಬರ್ ಇರುತ್ತೆ ಆ್ಯಂಡ್ ಆಫ್ಸೆಟ್ ಇರುತ್ತೆ. ಡಿ ಇಸ್ ಅ ಆಫ್ಸೆಟ್, ಪ್ರೋಗ್ರಾಮದ್ದು ಸೈಜ್ ಅಂತ ಅರ್ಥ. ಪೇಜ್ ನಂಬರ್ ಆ್ಯಂಡ್ ಆಫ್ಸೆಟ್ ಇರುತ್ತೆ. ಇದ್ರದ್ದು ಪೇಜ್ ನಂಬರ್ ತಗೊಂಡು ವೆದರ್ ಇಟ್ ಈಸ್ ಪ್ರೆಸೆಂಟ್ ಇನ್ ಪೇಜ್ ಟೇಬಲ್ ಅಂತ ಚೆಕ್ ಮಾಡುತ್ತೆ ಆಪ್ರೇಟಿಂಗ್ ಸಿಸ್ಟಮ್. ಚೆಕ್ ಮಾಡಿ ಪೇಜ್ ಟೇಬಲ್ ವಾಟ್ ಇಟ್ ಈಸ್ ಕಂಟೈನಿಂಗ್ ಅಂದರೆ ಪೇಜ್ ನಂಬರ್ ಆ್ಯಂಡ್ ಫ್ರೇಮ್ ನಂಬರ್. ಓಕೆ, ಸೊ ದಿ ಸೆಕೆಂಡರಿ ಮೆಮೊರಿ ಈಸ್ ಈಕ್ವಲಿ ಡಿವೈಡೆಡ್ ಇಂಟು ನಂಬರ್ ಆಫ್ pages. ಓಕೆನಾ? equally divided into secondary memory is equally divided into number of pages and main memory is equally divided into number of frames. So pages to frame ge paging ಆಗಬೇಕು ಇಲ್ಲಿ. ಸೊ ಪೇಜ್ ನಂಬರ್ ತಗೊಂಡು ಫ್ರೇಮ್ ನಂಬರ್ ತಗೊಳುತ್ತೆ. ಫ್ರೇಮ್ ನಂಬರ್ ಬೇಕಾಗಿರುತ್ತೆ ನಮಗಿಲ್ಲಿ. ಫ್ರೇಮ್ ನಂಬರ್ ತಗೊಂಡು ಫ್ರೇಮ್ ನಂಬರ್ ಆ್ಯಂಡ್ ದಿಸ್ ಆಫ್ಸೆಟ್ ಎರಡು ಕಂಬೈನ್ ಆದರೆ
in combination with these two, frame number and offset, it will give one physical address. ಅಲ್ಲಿಗೆ ಬಂದು ಲೋಡ್ ಆಗಬೇಕು, ಅಲ್ಲಿರೋ ಪ್ರೋಗ್ರಾಮು ಮೇನ್ ಮೆಮೊರಿದಲ್ಲಿ ಲೋಡ್ ಆಗಬೇಕು. ಸೊ ಲಾಜಿಕಲ್ ಅಡ್ರೆಸ್ ಟು ಫಿಸಿಕಲ್ ಅಡ್ರೆಸ್ಗೆ ಕನ್ವರ್ಟ್ ಆಗಬೇಕು, ಡೇಟಾ ಅಡ್ರೆಸ್ಸಸ್ ಕನ್ವರ್ಟ್ ಆಗಬೇಕು. ದಿಸ್ ಈಸ್ ಪೇಜಿಂಗ್. ದಿಸ್ ಈಸ್ ಕಾನ್ಸೆಪ್ಟ್ ಆಫ್ ಪೇಜ್ ಟೇಬಲ್. ಆ್ಯಂಡ್ ಟೇಬಲ್ ಲುಕ್ ಅಹೆಡ್ ಬಫರ್ ಅಂತಾನು ಯೂಸ್ ಮಾಡ್ತೀವಿ. ದಿಸ್ ಈಸ್ ಅನದರ್ ಡೇಟಾ ಸ್ಟ್ರಕ್ಚರ್. ಇಟ್ ಈಸ್ ಆಲ್ಸೋ ಕಂಟೈನಿಂಗ್ ಪೇಜ್ ನಂಬರ್ ಆ್ಯಂಡ್ ಫ್ರೇಮ್ ನಂಬರ್. ಇನಿಷಿಯಲಿ ಪೇಜ್ ಈಸ್ ಚೆಕ್ಡ್ ಇನ್ ದಿಸ್ ಟೇಬಲ್ ಲುಕ್ ಅಹೆಡ್ ಬಫರ್. ಇದರಲ್ಲಿ ಚೆಕ್ ಮಾಡುತ್ತೆ ಫಸ್ಟ್. ಇಫ್ ದಿ ಪೇಜ್ ಈಸ್ ಪ್ರೆಸೆಂಟ್, ಇಲ್ಲಿಂದ ಫ್ರೇಮ್ ತಗೊಂಡು ಡೈರೆಕ್ಟಾಗಿ ಫ್ರೇಮ್ ಆ್ಯಂಡ್ ದಿಸ್ ಡಿ ಯೂಸ್ ಮಾಡಿಕೊಂಡು, ಆಫ್ಸೆಟ್ ಡಿ ಯೂಸ್ ಮಾಡಿಕೊಂಡು ಫಿಸಿಕಲ್ ಅಡ್ರೆಸ್ ಬರುತ್ತೆ. ಅದರ್ವೈಸ್ ಇಫ್ ಪೇಜ್ ಈಸ್ ನಾಟ್ ಪ್ರೆಸೆಂಟ್ ಇಯರ್ ಮೀನ್ಸ್ ಇಟ್ ವಿಲ್ ಗೋ ಟು ಪೇಜ್ ಟೇಬಲ್ ಆ್ಯಂಡ್ ಟೇಕ್ ಅ ಫ್ರೇಮ್ ನಂಬರ್ ಫ್ರಮ್ ಇಯರ್ ಆ್ಯಂಡ್ ಆಫ್ಸೆಟ್ ಫ್ರಮ್ ಇಯರ್. ಇಟ್ ವಿಲ್ ಗಿವ್ ಫಿಸಿಕಲ್ ಅಡ್ರೆಸ್. ಓಕೆ, ದಿಸ್ ಈಸ್ ಪೇಜಿಂಗ್. ದ ಸೇಮ್ ವೇ ಸೆಗ್ಮೆಂಟೇಷನ್ ಆಲ್ಸೋ. ಸೆಗ್ಮೆಂಟೇಷನ್ದಲ್ಲಿ ಸೆಕೆಂಡರಿ ಮೆಮೊರಿದಲ್ಲಿರೋ ಪ್ರೋಗ್ರಾಮ್ಸನ್ನು ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಪೇಜಿಂಗ್ದಲ್ಲಿ ಸೆಕೆಂಡರಿ ಮೆಮೊರಿದಲ್ಲಿರೋ ಪ್ರೋಗ್ರಾಮ್ಸನ್ನು ಪೇಜಸ್ ಆಗಿ ಡಿವೈಡ್ ಮಾಡ್ತೀವಿ, ಇದರಲ್ಲಿ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಪೇಜಸ್ಸು ಈಕ್ವಲ್ ಸೈಜಸ್ ಇರ್ತವೆ, ಸೆಗ್ಮೆಂಟ್ಸು ವೇರಿಯಬಲ್ ಸೈಜಸ್ ಇರ್ತವೆ. ದಟ್ ಈಸ್ ಓನ್ಲಿ ಡಿಫ್ರೆನ್ಸ್ ಇಯರ್. ಸೇಮ್ ವರ್ಕಿಂಗ್ ಎಲ್ಲ ಸೇಮ್ ಇರುತ್ತೆ. Instead of page table there will be a segmentation table. Okay na? So this is calculating excess time. ಎಕ್ಸೆಸ್ ಟೈಮ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಫಾರ್ಮುಲಾ ಇದೆ ಇಲ್ಲಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ ನೆಟ್ಟಾಗೋ ಕೆಸೆಟ್ ಎಕ್ಸಾಮಲ್ಲಿ. ಮೇನ್ ಮೆಮೊರಿ ಎಕ್ಸೆಸ್ ಟೈಮ್ ಈಸ್ ಟೇಕನ್ ಆ್ಯಸ್ ಎಮ್ ಇಫ್ ಪೇಜ್ ಟೇಬಲ್ ಆರ್ ಕೆಪ್ಟ್ ಇನ್ ಮೇನ್ ಮೆಮೊರಿ. ಎಫೆಕ್ಟಿವ್ ಎಕ್ಸೆಸ್ ಟೈಮ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಎಮ್ ಫಾರ್ ಪೇಜ್ ಟೇಬಲ್ ಪ್ಲಸ್ ಎಮ್ ಫಾರ್ ಪರ್ಟಿಕ್ಯುಲರ್ ಪೇಜಸ್ ಇನ್ ಪೇಜ್ ಟೇಬಲ್. ಓಕೆ, ದಿಸ್ ಈಸ್ ಫಾರ್ಮುಲಾ ಫಾರ್ ಎಫೆಕ್ಟಿವ್ ಎಕ್ಸೆಸ್ ಟೈಮ್. TLB ಎಕ್ಸೆಸ್ ಟೈಮದು ಸಿ ಅಂತ ತಗೊಂಡ್ರೆ ಇದು ಕೂಡ ಎಫೆಕ್ಟಿವ್ ಎಕ್ಸೆಸ್ ಟೈಮ್. ಇಟ್ ರೇಷಿಯೋ ಇಂಟು ಸಿ ಪ್ಲಸ್ ಎಮ್ ಪ್ಲಸ್ ಮಿಸ್ ರೇಷಿಯೋ ಇಂಟು ಸಿ ಪ್ಲಸ್ ಎಮ್ where this m is what, this is for main memory access and this m is for table access time. effective access time ಅನ್ನ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. Okay, next topic is page replacement algorithms. ಓಕೆ, ಪೇಜ್ ರೀಪ್ಲೇಸ್ಮೆಂಟ್ ಏನಕ್ಕೆ ಮಾಡಬೇಕು ಇಲ್ಲಿ ಅಂದರೆ ಒಂದು ಸಿ ಪಿ ಯು ಈಸ್ ರೆಫರಿಂಗ್ ಫಾರ್ ಸಮ್ ಪೇಜ್ ವಿಚ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಮೇನ್ ಮೆಮೊರಿ. ಆವಾಗ ಇಟ್ ಹ್ಯಾಸ್ ಟು ಕಮ್ಯುನಿಕೇಟ್ ವಿತ್ ಸೆಕೆಂಡರಿ ಮೆಮೊರಿ. ಸೆಕೆಂಡರಿ ಮೆಮೊರಿದಲ್ಲಿರೋ ಪೇಜನ್ನ ಮೇನ್ ಮೆಮೊರಿದಲ್ಲಿ ಲೈಕ್ ಸ್ವ್ಯಾಪ್ ಮಾಡಬೇಕಾಗಿರುತ್ತೆ. ಆವಾಗ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗೋರಿದಮ್ನ ಯೂಸ್ ಮಾಡ್ತೀವಿ. ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗೋರಿದಮ್ ಅಂದರೆ ಮೇನ್ ಮೆಮೊರಿಯಲ್ಲಿ ದೇರ್ ವಿಲ್ ಬಿ ಸಮ್ ಪೇಜಸ್. ಯಾವ ಪೇಜನ್ನು ಸೆಕೆಂಡರಿ ಮೆಮೊರಿಗೆ ರೀಪ್ಲೇಸ್ ಮಾಡಬೇಕು. ಈಗ ಮೇನ್ ಮೆಮೊರಿ ಇರುತ್ತೆ, ಓಕೆನಾ, ಅದ್ರದ್ದು ಸಮ್ ಸೈಜ್ ಇರುತ್ತೆ, ಓಕೆನಾ. ಆ ಸೈಜ್ದಲ್ಲಿ ಈಕ್ವಲ್ ನಂಬರ್ ಆಫ್ ಫ್ರೇಮ್ಸು ಎಲ್ಲ ಅದರಲ್ಲಿ ಅಲಾಟ್ ಆಗಿರ್ತವೆ, ಓಕೆನಾ. ಆವಾಗ ಅನದರ್ ಫ್ರೇಮ್ ಬಂದು ಆ ಫ್ರೇಮ್ಗೆ ಬೇರೆ ಫ್ರೇಮನ್ನು ರೀಪ್ಲೇಸ್ ಮಾಡಬೇಕಾಗಿರುತ್ತೆ. ಆವಾಗ ಈ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗೋರಿದಮ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಈಸ್ ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗೋರಿದಮ್. ಇನಿಷಿಯಲಿ ಇದು ಪೇಜ್ ರೆಫರೆನ್ಸ್ ಯಾವ್ಯಾವ ಪೇಜಸ್ ಬಂದಿದ್ದಾವೆ 1 by 1 ಅಂತ ಇಲ್ಲಿ ಪೇಜ್ ರೆಫರೆನ್ಸ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ನಂಬರ್ ಆಫ್ ಫ್ರೇಮ್ಸ್ ಪ್ರೆಸೆಂಟ್ ಇನ್ ಮೇನ್ ಮೆಮೊರಿ. 1 2 3 ಫ್ರೇಮ್ಸ್
ಇದ್ದಾವೆ, ಅದರದ್ದು ಸೈಜ್ ಇದೆ ಮೇನ್ ಮೆಮೊರಿದು ಅಂದರೆ ಇನಿಷಿಯಲಿ 1 ಬರುತ್ತೆ, ಪೇಜ್ 1 ಬರುತ್ತೆ. ಆ 1ನ್ನು ಫ್ರೇಮ್ 1ಗೆ ಹಾಕ್ತೀವಿ, ರೀಪ್ಲೇಸ್ ಮಾಡ್ತೀವಿ. ಇನಿಷಿಯಲಿ ಎಲ್ಲನೂ ಎಂಟಿನೇ ಇದೆ, ಅಂದರೆ ಏನು ಪ್ರೆಸೆಂಟ್ ಇಲ್ಲ ಮೇನ್ ಮೆಮೊರಿದಲ್ಲಿ ಅಂದರೆ ಇಟ್ ವಿಲ್ ಬಿ ಲೈಕ್ ಮಿಸ್. ಓಕೆ, 3 ಬರುತ್ತೆ. ನೆಕ್ಸ್ಟ್ 3 ಪೇಜ್ ನಂಬರ್ 3 ಬರುತ್ತೆ. ಪೇಜ್ ನಂಬರ್ 3ನ ಇಲ್ಲಿ ಇಲ್ಲಿ ಅಲಾಟ್ ಮಾಡ್ತೀವಿ. 0 ಇಲ್ಲಿ ಬರುತ್ತೆ, ಇಲ್ಲಿ ಅಲಾಟ್ ಮಾಡ್ತೀವಿ. ಈಗ 3 ಇದೆ. ಅಗೇನ್ ಪೇಜ್ ನಂಬರ್ 3 ಇದೆಯಲ್ಲ, ಇದನ್ನು ಯಾವ ಪೇಜ್ ಜೊತೆ ರೀಪ್ಲೇಸ್ ಮಾಡಬೇಕು ಅನ್ನೋದು ಕ್ವೆಶನ್ ಇಲ್ಲಿ. ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಗೊರಿದಮ್ದಲ್ಲಿ ಫಸ್ಟ್ ಯಾವ ಪೇಜ್ ಬಂದಿರುತ್ತೆ ಅದನ್ನು ರೀಪ್ಲೇಸ್ ಮಾಡಬೇಕು. ಫಸ್ಟ್ ಯಾವ ಪೇಜ್ ಬಂದಿದೆ, 1 ಅನ್ನೋ ಪೇಜ್ ಬಂದಿದೆ. ಈ 1ನ್ನು ವಿ ಹ್ಯಾವ್ ಟು ರೀಪ್ಲೇಸ್ ವಿತ್ 3. ಓಕೆ, ಇನಿಷಿಯಲಿ ವಿ ಹ್ಯಾವ್ ಟು ಚೆಕ್ ವೆದರ್ ದಿಸ್ ಪೇಜ್ 3 ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದೀಸ್ ಫ್ರೇಮ್ಸ್ ಅಂತ ಚೆಕ್ ಮಾಡಬೇಕು. ಈ ಪೇಜಸಲ್ಲಿ ಎಲ್ಲಾದರೂ ಪ್ರೆಸೆಂಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಪ್ರೆಸೆಂಟ್ ಇದ್ದರೆ ಇಟ್ ವಿಲ್ ಬಿ ಹಿಟ್, ಅಂದರೆ ಆವಾಗ ಸೇಮ್ ಆ್ಯಸ್ ಇಟ್ ಈಸ್ ಬರಿಬೇಕು. ಓಕೆ, ಇರಲಿಲ್ಲ ಅಂದರೆ ಯಾವ ಪೇಜನ್ನು ರೀಪ್ಲೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಓಕೆ, ಆ್ಯಂಡ್ 5ನ ಈಗ ರೀಪ್ಲೇಸ್ ಮಾಡಬೇಕು ನಾವು. ಫಸ್ಟ್ ಯಾವ್ದು ಬಂದಿದೆ, ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಗೊರಿದಮ್ ಪ್ರಕಾರ ಫಸ್ಟ್ ಪೇಜ್ ಯಾವುದಿದೆ, 1ನ್ನು ರೀಪ್ಲೇಸ್ ಮಾಡಬೇಕು. 1 ಈಸ್ ರೀಪ್ಲೇಸ್ಡ್ ವಿತ್ 5 ಮಾಡಿ, ಇದು ಮಿಸ್ ಆಯಿತು. ಓಕೆ, ಪೇಜ್ ಮಿಸ್. ನೆಕ್ಸ್ಟ್ ಪೇಜ್ ಯಾವುದಿದೆ, 6. ಓಕೆ, 6 ನೆಕ್ಸ್ಟ್ ಬಂದಿರೋದು ಯಾವುದು, 3. ಆ 3 ಜೊತೆ ರೀಪ್ಲೇಸ್ ಮಾಡಬೇಕು. ನೆಕ್ಸ್ಟು 3 ಈಸ್ ರೀಪ್ಲೇಸ್ಡ್ ವಿತ್ 0. ಈ ಥರ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗೊರಿದಮ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗೊರಿದಮ್. ಈ ಪೇಜ್ ರೀಪ್ಲೇಸ್ಮೆಂಟ್ ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗೊರಿದಮ್ ಯೂಸ್ ಮಾಡೋದ್ರಿಂದ ಆ್ಯಂಡ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್. ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ ಎಷ್ಟಿದೆ ಆ್ಯಂಡ್ ಟೋಟಲ್ ನಂಬರ್ ಆಫ್ ಪೇಜ್ ಮಿಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ, ಆ್ಯಂಡ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಟೋಟಲ್ ಆಕ್ಸೆಸ್ ಟೈಮ್ ಬೈ ಯೂಸಿಂಗ್ ದ ಪ್ರಿವಿಯಸ್ ಫಾರ್ಮುಲಾ. ಅದನ್ನು ಯೂಸ್ ಮಾಡಿಕೊಂಡು ಟೋಟಲ್ ಆಕ್ಸೆಸ್ ಟೈಮ್ ಫೈಂಡ್ ಔಟ್ ಮಾಡ್ಬೋದು. ಇದ್ರ ಮೇಲೆ ಪ್ರಾಬ್ಲಮ್ಯಾಟಿಕ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ಆ್ಯಂಡ್ ಅನದರ್ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗೊರಿದಮ್, ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗೊರಿದಮ್. ಇದರಲ್ಲೂ ಕೂಡ ಇದೇ ಥರ ಪೇಜ್ ರೆಫರೆನ್ಸ್ ಇರುತ್ತೆ. ಆ್ಯಂಡ್ ಪೇಜ್ ರೆಫರೆನ್ಸ್ಗೆ ಇಲ್ಲಿ ಲೈಕ್ ದಿಸ್ ಫ್ರೇಮ್ಸ್ ಬರಿತಾ ಹೋಗಬೇಕು. ದೇರ್ ಆರ್ 4 ಫ್ರೇಮ್ಸ್ ಎಷ್ಟಿರಬೇಕು, ನಂಬರ್ ಆಫ್ ಫ್ರೇಮ್ಸ್ ಅಂತ ಕೊಟ್ಟಿರ್ತಾರೆ. ಓಕೆನಾ, ಫ್ರೇಮ್ಸ್ ಎಷ್ಟಿರಬೇಕು ಅಂತ ಕೊಟ್ಟಿರ್ತಾರೆ. 4 ಫ್ರೇಮ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಫಸ್ಟ್ ಫ್ರೇಮ್ದಲ್ಲಿ 7, ಸೆಕೆಂಡ್ ಫ್ರೇಮ್ದಲ್ಲಿ 0, ಥರ್ಡ್ ಫ್ರೇಮ್ದಲ್ಲಿ 1, 2 ಈಸ್ ಇನ್ ಲಾಸ್ಟ್ ಫ್ರೇಮ್. ಓಕೆನಾ, ಸೊ ಇವಾಗ ನೆಕ್ಸ್ಟ್ ಪೇಜ್ ರೆಫರೆನ್ಸ್ದಲ್ಲಿ ಯಾವುದಿದೆ, ಪೇಜ್ 0 ಇದೆ. 0 ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದಿಸ್ ಅಂತ ಚೆಕ್ ಮಾಡಬೇಕು. ಇಟ್ ಈಸ್ ಪ್ರೆಸೆಂಟ್, ರೈಟ್, ಸೊ ಇಟ್ ವಿಲ್ ಬಿ ಹಿಟ್. ನೆಕ್ಸ್ಟ್ ಪೇಜ್ ಯಾವುದಿದೆ, 3 ಇದೆ. 3ನ ರೀಪ್ಲೇಸ್ ಮಾಡಬೇಕು, ಬಿಕಾಸ್ 3 ಈಸ್ ನಾಟ್ ದೇರ್ ಇನ್ ದಿಸ್ ಪೇಜಸ್. ಓಕೆನಾ, 3 ರೀಪ್ಲೇಸ್ ಮಾಡಬೇಕು. ಯಾವುದ್ರ ಜೊತೆ ರೀಪ್ಲೇಸ್ ಮಾಡಬೇಕು ಅನ್ನೋದು ಕ್ವಶನ್. ಸೊ ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ದಲ್ಲಿ ರೆಫರೆನ್ಸ್ ಸ್ಟ್ರಿಂಗ್ ಈಚೆ ಬಲಗಡೆ ಏನಿರುತ್ತಲ್ಲ ರೈಟ್ ಸೈಡ್, ಈ ರೆಫರೆನ್ಸ್ ಸ್ಟ್ರಿಂಗನ್ನು ನೋಡ್ತಾ ಹೋಗಬೇಕು. ಈ ರೆಫರೆನ್ಸ್ ಸ್ಟ್ರಿಂಗ್ದಲ್ಲಿ ಇವು 4 ಪೇಜಸ್ನ ಕಂಪೇರ್ ಮಾಡಬೇಕು. ಈ 2 ಯಾವಾಗ ಯೂಸ್ ಆಗ್ತಾ ಇದೆ, ಇಲ್ಲಿ ಯೂಸ್ ಆಗ್ತಾ ಇದೆ. 1 ಯಾವಾಗ ಯೂಸ್ ಆಗ್ತಾ ಇದೆ, ಇಟ್ ಈಸ್ ನಾಟ್ ದೇರ್. 0 ಇಟ್ ಈಸ್ ದೇರ್. 7 ಇಟ್ ಈಸ್ ನಾಟ್ ದೇರ್. ಹಾಗೆ 3 ರೀಪ್ಲೇಸ್ ಮಾಡಬೇಕಂದ್ರೆ ಯಾವುದು ಕೊನೆಗೆ ಇರುತ್ತಾ, ಯಾವ ಪೇಜ್ ಲಾಸ್ಟಿಗೆ ಇರುತ್ತಾ ಆ ಪೇಜ್ ಜೊತೆ ರೀಪ್ಲೇಸ್ ಮಾಡಬೇಕು. ಓಕೆ, ಆ ಪೇಜ್ ಜೊತೆ ರೀಪ್ಲೇಸ್ ಮಾಡಬೇಕು. ಅದು ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗೊರಿದಮ್. ಅದೇ ಥರ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್, ಇದು ಪೇಜ್ ರಿಫರೆನ್ಸ್. ಓಕೆ, ಪೇಜ್ ರೆಫರೆನ್ಸ್ ಅದೇ ಥರ ನಂಬರ್ ಆಫ್ ಫ್ರೇಮ್ಸ್ ಕೊಟ್ಟಿರ್ತಾರೆ. ಓಕೆ, 4 ಪೇಜಸ್ ತನಕ ನೋ ಪ್ರಾಬ್ಲಮ್, ಮಿಸ್ ಆಗ್ತಾ ಇರುತ್ತೆ. ಇಫ್ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಮೇನ್ ಮೆಮೊರಿ ಮೀನ್ಸ್ ಇಟ್ ಈಸ್ ಮಿಸ್. ಓಕೆ, ಈಗ 0 ರೀಪ್ಲೇಸ್ ಮಾಡಬೇಕು. 0 ಈಸ್ ಆಲ್ರೆಡಿ ಪ್ರೆಸೆಂಟ್, ಆ್ಯಸ್ ಇಟ್ ಈಸ್ ಇಟ್ಟು ಹಿಟ್ ಆಗ್ತೈತೆ. ನೆಕ್ಸ್ಟ್
3 ರೀಪ್ಲೇಸ್ ಮಾಡಬೇಕು. ನಾವು ವಿ ಹ್ಯಾವ್ ಟು ಲುಕ್ ಟುವರ್ಡ್ಸ್ ಲೆಫ್ಟ್ದಲ್ಲಿ ಚೆಕ್ ಮಾಡ್ತಾ ಹೋಗಬೇಕು. ಲೀಸ್ಟ್ ರೀಸೆಂಟಾಗಿ ಯಾವ್ದು ಯೂಸ್ ಮಾಡಿದ್ದೀವಿ, ಇದರಲ್ಲಿ 7 ಕೊನೆಗೆ ಯಾವುದಿರುತ್ತೋ ಅದನ್ನು ಚೆಕ್ ಮಾಡಬೇಕು, ಅದ್ರ ಜೊತೆ ರೀಪ್ಲೇಸ್ ಮಾಡಬೇಕು. ಓಕೆ, ಅದೇ ಥರ 0 ಈಸ್ ಆಲ್ರೆಡಿ ಪ್ರೆಸೆಂಟ್, ಹೀಟ್. 4ನ ಯಾವುದ್ರ ಜೊತೆ ರೀಪ್ಲೇಸ್ ಮಾಡಬೇಕು, 1. ಓಕೆ, ಲೈಕ್ ಈ ಲೆಫ್ಟ್ ಸೈಡು ಲಾಸ್ಟ್ ಯಾವುದಿರುತ್ತೆ ಅದ್ರ ಜೊತೆ ರೀಪ್ಲೇಸ್ ಮಾಡಬೇಕು. ಆ ಥರ ನಂಬರ್ ಆಫ್ ಹೀಟ್ ಆ್ಯಂಡ್ ನಂಬರ್ ಆಫ್ ಫಾಲ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಟೋಟಲ್ ಎಕ್ಸಸ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗೋರಿದಮ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ UGC NET and KCET. Okay, this is all about crash course computer operating system in computer science. For more videos, subscribe to Praveennatha YouTube channel. Thank you for watching.